ಹಾಯ್ ನೋಡಿ ಸ್ವಿಟ್ಜರ್ಲ್ಯಾಂಡ್ ಭೂಮಿ ಮೇಲಿರೋ ಸ್ವರ್ಗ. ಆನೇಕಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೂರು ವಾರಕ್ಕೆ ಈ ಗಾಡಿ ನಂದೆ. ಏನ್ ಎಕ್ಸೈಟ್ಮೆಂಟ್ ಅಂತೀರಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ಡುಕಾಟಿ ಮಲ್ಟಿ ಸ್ಟ್ರಾಡಾ V4 ಗ್ರ್ಯಾಂಡ್ ಟೂರ್ ನ ಪಿಕಪ್ ಮಾಡಕ್ಕೆ. ಇಲ್ಲಿ ನಾನು ಇರೋ ಕಡೆಯಿಂದ 100 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ನನ್ನ ಗಾಡಿ ಬೆನೆಲಿ ಲಿಯೋನ್ಚಿನೋ 500 ಅಲ್ಲಿ ಹೋಗಿ 100 ಕಿಲೋಮೀಟರ್ಸ್ 1 hour ಆಗುತ್ತೆ. ಅಲ್ಲಿ ನನ್ನ ಗಾಡಿನ ನಿಲ್ಸಿ ಆಮೇಲೆ ಡುಕಾಟಿ ಗಾಡಿನ ಪಿಕಪ್ ಮಾಡ್ಕೊಂಡು ಬರ್ತೀನಿ. ಸೊ 3 ವಾರ ಇರುತ್ತೆ ನನ್ನ ಹತ್ರ ಬೈಕ್ ನ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಅವ್ರಿಗೆ 60,000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಬೇಕು. ಅದರಲ್ಲೇ ನನ್ನ ಕಾಂಟ್ರಿಬ್ಯೂಷನ್ 5,000 ಕಿಲೋಮೀಟರ್ಸ್ ಇರುತ್ತೆ. ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ. ಇನ್ನೇನು ಬನ್ನಿ ಹೊರಡೋಣ. ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಓವರಾಲ್ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಓಡ್ಸೋಕ್ಕೆ. 170 BHP ಇರುವಂಥ ಗಾಡಿ ಏನಂತೀರಾ? ನೋಡೋಣ ಬನ್ನಿ ಹೆಂಗಿರುತ್ತೆ. ಕಲೆಕ್ಷನ್ ಪ್ರೋಸೆಸ್ ತೋರಿಸ್ತೀನಿ. ಬ್ಯಾಗ್ ಒಳಗೆ ಗಾಡಿ ಕವರ್ ಇಟ್ಕೊಂಡಿದ್ದೀನಿ. ಗಾಡಿ ಅಲ್ಲೇ ನಿಲ್ಸ್ಬಿಟ್ಟು ನಾನು ಗಾಡಿ ಕವರ್ ಇದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಡುಕಾಟಿನ ಇಲ್ಲಿಗೆ ತರ್ತೀನಿ. ಎಕ್ಸೈಟ್ಮೆಂಟ್ ಸಿಕ್ಕಾಬಟ್ಟೆ ಇದೆ. ನೋಡೋಣ ಬನ್ನಿ ಹೆಂಗಾಗುತ್ತೆ. ಸ್ಮಾಲ್ ಬೈಕ್ ಇಂದ ಬಿಗ್ ಬೈಕ್ಗೆ ಯಾವ ತರ ಇರುತ್ತೆ ಚೇಂಜಸ್. 3 ವಾರ ನನಗೆ ಭಯ ಆಗ್ತಾ ಇದೆ, ಏನೋ ಡುಕಾಟಿಗೆ ಅಡಿಕ್ಟ್ ಆಗೋಗ್ಬಿಟ್ರೆ ಇದನ್ನ ವಾಪಸ್ ಬಂದ್ಮೇಲೆ ಓಡ್ಸಕ್ಕಾಗುತ್ತಾ ಅಂತ. ಪ್ಯಾಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಶ್ಲಾಸ್ ಅಂತಾರೆ ಪ್ಯಾಲೇಸ್ನ. ಶ್ಲಾಸ್ ಹಾರ್ಬರ್ಗ್ ಅಂತ ಇದು. ಪ್ಯಾಲೇಸ್ ಕೆಳಗಡೆನೆ ಟನಲ್ಲು. ಕ್ರೇಜಿ. ಸ್ನೇಹಿತರೆ, ಡುಕಾಟಿ ಇಲ್ಲೇ ಕಾಣ್ತಾ ಇದೆ. ಇಲ್ಲೇ ಹೋಗ್ಬೇಕಾಗಿರೋದು. ಇಲ್ಲೇ ಹತ್ರನೇ ಇದೆ. ಯಾವುದೋ ಊರಾಚೆ ಎಲ್ಲೋ ಇಟ್ಬಿಟ್ಟಿದ್ದಾರೆ. ಏನು ಮಾಡಕ್ ಬರಲ್ಲ. ಇಲ್ಲಿ ಪಾರ್ಕ್ ಮಾಡ್ಬೇಕಷ್ಟೆ ಗಾಡಿನ. ಫುಲ್ ರೆಡ್ ಡುಕಾಟಿ ಮೋಟರ್ ಸೈಕಲ್ಸ್ ನೋಡಿ ಹೆಂಗಿದೆ. ಕ್ರೇಜಿ. KTMದು ಫುಲ್ ಈ ಥರ ಆರೆಂಜ್ ಕಾಣಿಸಿದ್ರೆ ಇದು ಫುಲ್ ಕೆಂಪು ಕಾಣ್ತಾ ಇದೆ. ಏನು ಗಾಡಿಗಳು ನೋಡಿದ್ರೇ ಎಲ್ಲ ನೋಡಿ. 25 ಲಕ್ಷ, 27 ಲಕ್ಷ ಪ್ರೀಮಿಯಂ ಸೆಗ್ಮೆಂಟ್. ಡೆಸರ್ಟ್ ಎಕ್ಸು ಇಟ್ಟಿದ್ದಾರೆ ನೋಡಿ ಹೆಂಗಿದೆ ನೋಡಿ. ಡೆಸರ್ಟ್ ಎಕ್ಸ್ ಏನು ಗಾಡಿ ಎಲ್ಲ ನಮಗೆ ಹೈಟ್ ಆಗಲ್ಲ. ಆಗಂಗಿದ್ದಿದ್ರೆ ಹೆವಿ ಇರ್ತಿತ್ತು. ವೈಟಲ್ಲಿ ಇನ್ನೂ ಸಾಕಾಗಿದೆ. It was just an application like on the website. Yes. So I just applied with some description and what I used to ride back in India and even here. Okay. This is the bike. So the seat height is a little bit lowered, right? Let me just sit and check then probably. Yes. It's not so bad, but can I make it a little bit down? Yes, we can adjust the suspension that it comes a little bit more down. Keep it pressed for 2 seconds. So now it says min. Okay. It's and it goes down to the minimum. The present from Ducati for you. It's I think a t-shirt and some stickers. The key just needs to be around the bike. If you want to lock the bike, you just put the handlebar on the end position. Okay. And you keep pressed this button. And then it's ಲಾಕ್ಡ್. ಓಕೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇವಾಗ ಇನ್ನೇನು ಡೆಲಿವರಿ ತಗೊಂಡು ಹೊರಡಬೇಕು ಇಲ್ಲಿಂದ. ಸೊ ಏನು ಎಕ್ಸೈಟ್ಮೆಂಟ್ ಅಂತೂ ನಿಲ್ತಾನೆ ಇಲ್ಲ ಇವತ್ತು. ನೋಡೋಣ ಹೆಂಗಿರುತ್ತೆ ಓಡಿಸ್ಬೇಕಾರೆ. ಇನ್ನೊಂಚೂರು ರಿವ್ಯೂಸು ಡೀಟೇಲ್ಸು ಹೇಳ್ತೀನಿ ನಿಮಗೆ. ನನ್ನ ಗಾಡಿ ಏನಿದೆ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಅವರೇ ಒಳಗೆ ತೊಗೊಂಡು ಹೋಗ್ತಾರಂತೆ. ಸೊ ನನ್ನ ಗಾಡಿ ಸೇಫ್ ಆಗಿರಲಿ ಅಂತ ಇದು ರೈನ್ ಕವರ್ ಎಲ್ಲ ತಂದಿದ್ದೆ. ಬಟ್ ಏನು ಪ್ರಾಬ್ಲಿ ನೆಸೆಸಿಟಿ ಇಲ್ಲ, ಯಾಕಂದರೆ ಇವರೇ ಒಳಗಡೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ಶೆಡ್ ಒಳಗಡೆ. ಅಲ್ಲಿ ಈಗ ಇನ್ನು 3 ವಾರ
ಅಲ್ಲಿ ನಿಂತಿದೆ ನೋಡಿ ನಮ್ದು ಹುಲಿ. ಏನ್ ಅಂತೀರಾ, ಏನ್ ಎಕ್ಸ್ಪೀರಿಯನ್ಸು. ಗಾಡಿಲೇ ಸಿಕ್ಕಾಬಟ್ಟೆ ಫೀಚರ್ಸ್ ಇದೆ. ನಾನು ನೀಟಾಗಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. 5,000 ಕಿಲೋಮೀಟರ್ ಓಡಿಸ್ತೀನಿ ಅಂತ ಹೇಳಿದೀನಿ ಇವ್ರಿಗೆ. 3 ಡಿಫ್ರೆಂಟ್ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ನಿಮಗೆ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲೇ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಬೈಕರ್ ಫ್ರೆಂಡ್ಸ್ ಜೊತೆಗೆ. ಯುರೋಪ್ ಇಂದ ಕನ್ನಡಿಗ ಮೋಟೋ ವ್ಲಾಗರ್ ಒಬ್ಬ ಈ ತರ ಡುಕಾಟಿ ಗಾಡಿ ಓಡಿಸ್ತಾ ಇದ್ದೀನಿ. ಸೊ ಈ ದಾರ ಏನಿದೆ ದೇವ್ರದ್ದು, ಇದನ್ನಾದ್ರೂ ತಗೊಂಡು ಹೋಗ್ತೀನಿ ಓಡಿಸೋ ಗಾಡಿಗೆ ಲಕ್ಕಿ ಇರ್ಲಿ ಅಂತ. ಸೊ GPS ಹೋಲ್ಡರು ಅವರೇ ಕೊಡ್ತಾ ಇದ್ದಾರೆ, ಅಂದ್ರೆ GPS ಡಿವೈಸೇ ಕೊಟ್ಬಿಟ್ಟಿದ್ದಾರೆ. ಸೊ ಈ ಹೋಲ್ಡರ್ ಏನಿದೆ ತಗೊಂಡೋಗೋಣ ಅಂತ ಅನ್ಕೊಂಡಿದ್ದೆ. ಸೊ ಬೇಕಾಗಿಲ್ಲ ಅದು. ಜಸ್ಟ್ ಈ ದೇವ್ರದ್ದು ದಾರ ಒಂದು ತಗೊಳ್ತಾ ಇದ್ದೀನಿ. ಅದೇ ಸೇಮ್ ಜಾಗಕ್ಕೆ ಕಟ್ಬಿಡು. ಸೊ ಏನೇ ಮಾಡಕ್ ಹೋದ್ರು ದೇವ್ರ ಆಶೀರ್ವಾದ ಇರೋದು ಒಳ್ಳೇದು. ಸೊ ನೋಡಿ ಡುಕಾಟಿ ಮಲ್ಟಿ ಸ್ಟ್ರಾಡ ಆದ್ರೂ ಅಲ್ಲಿ ಹಾಕೊಂಡಿದ್ದೀನಿ. ಬನ್ನಿ ರೈಡ್ನ ಸ್ಟಾರ್ಟ್ ಮಾಡೋಣ. ಕೀ ಇಲ್ಲಿ ಒಳಗಿದೆ ನೋಡಿ, ಹೆಂಗಿದೆ ಕೀ ಡುಕಾಟಿದು. ಕೀ ಒಳಗಿದ್ರೆ ಸಾಕು, ಎಲೆಕ್ಟ್ರಾನಿಕ್ ಕೀ ಆಗಿರೋದ್ರಿಂದ ಕೀ ಇಲ್ಲಿ ಹತ್ತಿರ ಇದ್ದರೆ ಸಾಕು. ಸೊ ಇದು GPS ಡಿವೈಸು ಅವರೇ ಕೊಟ್ಟಿದ್ದಾರೆ. ಇದನ್ನು ಮ್ಯಾಪು ಇಲ್ಲಿ ಹಾಕ್ಕೊಂಬಿಡೋಣ, ನಮ್ಮ ಮನೆ ಅಡ್ರೆಸ್ಸು. ಸೊ ಟೂರಿಂಗ್ ಸೆಲೆಕ್ಟ್ ಆಗಿದೆ. ಸಸ್ಪೆನ್ಷನ್ನು ಮಿನಿಮಮಲ್ಲೇ ಇದೆ, ಸೀಟ್ ಹೈಟು ಮಿನಿಮಮಲ್ಲಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ಕ್ರೇಜಿ ಸೌಂಡು, ಕ್ರೇಜಿ. ಸ್ವಲ್ಪ ಯೂಸ್ ಟು ಆಗಬೇಕು ಬೈಕಿಗೆ. ಕಾಲು ಬೇರೆ ಕರೆಕ್ಟಾಗಿ ಸಿಗಲ್ಲ. ಸೊ ಬೈ ಡುಕಾಟಿ, ವೆಲ್ಕಮ್ ಮಲ್ಟಿ ಸ್ಟ್ರಾಡಾ. ಆಹಾ, ಏನು ಎಕ್ಸ್ಪೀರಿಯನ್ಸು. ಸ್ಮೂತಾಗಿದೆ ಗಾಡಿ, ಕ್ರೇಜಿ. ಏನು ಫೀಲಿಂಗ್ ಅಂತೀರಾ ಓಡ್ಸೋಕ್ಕೆ, ನೆಕ್ಸ್ಟ್ ಲೆವೆಲ್. ಬೇರೆನೇ ಫೀಲಿಂಗ್. ಬೆನೇಲಿ ಓಡಿಸಿದ್ದಕ್ಕೂ ಇದಕ್ಕೂ ಪೋಸ್ಚರೇ ಬೇರೆ ತರ ಇದೆ. ಬಟ್ ರಿಲ್ಯಾಕ್ಸ್ ಆಗಿದೆ. ಆ ತರ ಏನೋ ದೊಡ್ಡ 1200cc ಗಾಡಿ ಹಿಂಗೆ ಭಯ ಆಗೋಗುತ್ತೆ ಆಕ್ಸಿಲರೇಟರ್ ಕೊಟ್ಟಿದ ತಕ್ಷಣ ಅನ್ನೋ ತರ ಏನಿಲ್ಲ. ಮುಂಚೆನೂ ಸ್ವಲ್ಪ ಓಡಿಸಿದೀನಿ ಈ ತರ. ಸೊ ಆ ಎಕ್ಸ್ಪೀರಿಯನ್ಸು ಇರ್ಬೋದು. ಇಂಜಿನ್ ಬ್ರೇಕಿಂಗು ಎಲ್ಲ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅದೇ ರೈಡ್ ಮೋಡ್ಸ್ ಎಲ್ಲ ಹಾಕಿರೋದ್ರ ಬೇಸಿಸ್ ಮೇಲೆ ಆಗ್ತಾ ಇದೆ. ಕಂಟ್ರೋಲಬಲ್ ಇದೆ ಗಾಡಿ, ಪರವಾಗಿಲ್ಲ. ಸ್ಪೀಡ್ ಸ್ವಲ್ಪ ಜಾಸ್ತಿ ಹೋಗ್ತಿದ್ರೆ ಅದು ರೆಡ್ಡಲ್ಲಿ ತೋರಿಸೋದು ಎಲ್ಲ ಮಾಡ್ತಿದೆ ನೋಡಿ. ಈ ಥರ GPS ಡಿವೈಸು ಯೂಸ್ ಮಾಡಿರಲಿಲ್ಲ. ಅದೇ ಗೂಗಲ್ ಮ್ಯಾಪ್ಸೇ ಯೂಶಲಿ ಪ್ರಿಫರ್ ಮಾಡ್ತೀನಿ ನಾನು. ಬಟ್ ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಅಂತ. ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಜೊತೆಗೆ ಇದು ಒಂದಿರಲಿ. ಅದೇ ನೀವು ವಾಯ್ಸಲ್ಲೇ ಕೇಳ್ಬೋದು ಎಕ್ಸೈಟ್ಮೆಂಟು. ಇಂಥ ಗಾಡಿ ಓಡಿಸ್ಬೇಕಾದ್ರೆ ಇನ್ನೇನು ಹೇಳ್ತೀರಾ ಹೇಳಿ. ಗಾಳಿ ಆ ಕಡೆಯಿಂದ ಜೋರಾಗಿ ಹೊಡಿತು. ಇವಾಗ ಸ್ಟೇಬಲ್ ಆಗಿದೆ ಗಾಡಿ, ಏನು ಜಗ್ಗಂಗಿಲ್ಲ ಕೇಳಂಗಿಲ್ಲ. ಅದೇ ಇವಾಗೆಲ್ಲ ಈ ತರ ಇರುತ್ತೆ, ಇದ್ರಲ್ಲಿ ಮಜಾ ಮಾಡ್ತಿರ್ತೀನಿ. ಬಟ್ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಇಡೀ ಟ್ಯಾಂಕ್ 23 ಲೀಟರ್ಸ್ ಟ್ಯಾಂಕಿಗೆ 300 ಕಿಲೋಮೀಟರ್ ಅಷ್ಟೇ ಅಂತ ಕೊಡೋದು. ಅಫ್ಕೋರ್ಸ್ ಸೂಪರ್ ಬೈಕ್ ಅಂದಮೇಲೆ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಎಲ್ಲ ಗಾಡಿಗಳಿಗೆ ಒಂದು ಡಾಕ್ಯುಮೆಂಟು ಇಂಪಾರ್ಟೆಂಟು. ಆ ಡಾಕ್ಯುಮೆಂಟೇ ಕೊಡೋದು ಮರ್ತುಬಿಟ್ಟಿದ್ದಾನೆ. ಸೊ ವಾಪಸ್ ಹೋಗಬೇಕು. ಬನ್ನಿ ಹೋಗೋಣ. 33 ಕಿಲೋಮೀಟ್ರ್ ವೇಸ್ಟ್ ಮಾಡಿಸ್ಬಿಟ್ಟ ನನ್ನ ಮಗ. ಇದೇ ನೋಡಿ ಡಾಕ್ಯುಮೆಂಟು, ಇದು ಕಾಪಿ ಆಫ್ ದ ಡಾಕ್ಯುಮೆಂಟು. ಸೊ ಇದೊಂದು ಕೊಟ್ಟಿರಲಿಲ್ಲ ಅಂತ ಇಷ್ಟೋ ತನಕ ಆಯಿತು. ಇನ್ನೇನು ಗಾಡಿ ಇಸ್ಕೊಂಡು ಮನೆ ಹತ್ರ ಬಂದ್ವಿ ಆಲ್ಮೋಸ್ಟು. ಸೊ ನಿಮಗೆ ಡೀಟೇಲಾಗೆ ಮನೆ ಹತ್ರ ಹೋದ್ಮೇಲೆ ಹೇಳ್ತೀನಿ ಎಲ್ಲ ಫೀಚರ್ಸ್ ಬಗ್ಗೆ. ಮನೆ ಹತ್ರ ಬಂದಿದ್ದೀವಿ ನೋಡಿ. ಬನ್ನಿ ಫೀಚರ್ಸ್ ಏನೇನಿದೆ ನೋಡೋಣ ಡೀಟೇಲ್ ಆಗಿ. ಗಾಡಿ ಸ್ಟಾರ್ಟ್ ಮಾಡಕ್ಕೆ ಕೀ ಏನೂ ಇರಲ್ಲ. ಈ ತರ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿ. ಡುಕಾಟಿ ಸಿಂಬಲ್ ಮತ್ತೆ ಈ ತರ ಮಲ್ಟಿ ಸ್ಟ್ರಾಡಾ V4 ಅಂತ ಇಡೀ ಗಾಡಿದು ಆರ್ಟ್ ವರ್ಕ್ ತರ ತೋರಿಸ್ತಾ ಇದ್ದಾರೆ. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಕ್ಕೆ ಈ ತರ ಪೆಟ್ರೋಲ್ ಟ್ಯಾಂಕ್ ಮೇಲೆ ಒಂದು ಪೌಚು. ಸಣ್ಣ ಫೋನ್ಸ್ನ ಇಡ್ಬೋದು, ತೀರಾ ದೊಡ್ಡದಾಗಿರೋ ಫೋನ್ಸ್ನ ಇಡಕ್ಕಾಗಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್. ಇದು ನೋಡಿ, ಗ್ಲೌಸ್ ಹಾಕೊಂಡಿದ್ರು ಹಿಂದ್ಗಡೆ ಕೂತಿರೋರು ಅವರೇ ಹೀಟಿಂಗ್ ಸೀಟ್ ನ ಆನ್ ಮಾಡ್ಕೋಬಹುದು. ಅದಕ್ಕೆ ಈ ತರ ಸ್ವಿಚಸ್ ಕೊಟ್ಟಿದ್ದಾರೆ. 1 and 2 ಲೆವೆಲ್ಸ್ ಇದೆ. ಇನ್ನು ಗಾಡಿ ಮುಂದ್ಗಡೆಗೆ ಬಂದ್ರೆ ವಿಂಡ್ಶೀಲ್ಡ್ ಏನಿದೆಯಲ್ಲ, ಇದು ಅಡ್ಜಸ್ಟಬಲ್ ವಿಂಡ್ಶೀಲ್ಡ್. ಈಗ ನೀವು ನೋಡ್ತಿರೋದು ರೇಡಾರ್ಸ್. ಹಿಂದೆ ಮತ್ತೆ ಮುಂದೆ ಎರಡೂ ಕಡೆ ರೇಡಾರ್ಸ್ ಕೊಟ್ಟಿದ್ದಾರೆ. ಈ ತರ ಫಾರ್ ಅಥವಾ ಮೀಡಿಯಂ ಅಥವಾ ವೆರಿ ಫಾರ್ ಅಂತ ಸೆಟ್ಟಿಂಗ್ ನ ಸೆಟ್ ಮಾಡ್ಕೋಬಹುದು. ಇದು ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಗೆ ಹೆಲ್ಪ್ ಆಗುತ್ತೆ. ಗಾಡಿಗೆ ಅವರೇ ಫಾಗ್ ಲೈಟ್ ಅಟ್ಯಾಚ್ ಮಾಡ್ಕೊಟ್ಟಿದ್ದಾರೆ. ಸೊ ಈ ಗಾಡಿ ಟೂರರ್ ಗಾಡಿ ಆಗಿರೋದ್ರಿಂದ ಎಲ್ಲಾ ಅದು ಇದರಲ್ಲೇ ಆಲ್ರೆಡಿ ಇರುತ್ತೆ. ಇದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್. ಯಾರಾದ್ರೂ ಕಾರ್ ಅವರು ಅಥವಾ ಬೈಕ್ ಅವರು ಬರ್ತಿದ್ರೆ ಡಿಟೆಕ್ಟ್ ಆಗಕ್ಕೆ ಒಂದು ಲೈಟ್. ಈ ಗಾಡಿಯಲ್ಲೇ 4 ಬೇರೆ ಬೇರೆ ತರದ್ದ ರೈಡಿಂಗ್ ಮೋಡ್ಸ್ ಇದೆ. ಎಂಡ್ಯೂರೋ ಅಂದ್ರೆ ಆಫ್ ರೋಡ್ ಮೋಡ್, ಅರ್ಬನ್ ಮೋಡ್, ಸ್ಪೋರ್ಟ್ ಮೋಡ್ ಮತ್ತೆ ಟೂರಿಂಗ್ ಮೋಡ್. ಸದ್ಯಕ್ಕೆ ಟೂರಿಂಗ್ ಮೋಡ್ ಸೆಲೆಕ್ಟ್ ಮಾಡ್ತೀನಿ. Touring mode, the engine is in medium. This means traction control, ABS. This is the wheelie control. This is the setup from the front and rear suspension. This is the preload of the suspension. And quick shift is activated.
wheel control, the higher the level, The more better, safe. the more grounded. Yeah, the bike is. But to be honest, this bike is not really a bike that goes to. Exactly. Yeah. I mean, the engine sits there, so It's very long. yeah. And I guess this is what 22 liters. 23, I guess. Okay. Adjustable suspension ಇದೆ. 860 mm ಇಂದ 840 mm ವರೆಗೂ ಕೆಳಗೆ ತರಬಹುದು. Yeah, suspension, you can adjust front and rear, fork and the shock, and it's pretty easy. You can use hardest, hard, medium, softest, like you like. If it's more harder, you have more performance, more grip. Okay. It's softer, it's more comfortable to ride. Okay, this is lap timing. It's for a racetrack. Yeah. Normally you don't use this kind of bike on a racetrack, but Ducati Wants to test it. Yes, they have for Panigale is their top model, and they put all the electronics to the other models. I think it's pretty cool. Yeah. Because if you could use it if you like. Yeah, Most of the people won't use it on this bike, but Totally, you could if you want. When it's warm, you can open it up so you get some air, you can cool down. If it's cold, you can close it. I didn't do it for a longer time. How was it? Here push, and then you can just close it. Okay, yeah. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ಥರ ಸಿಕ್ಕಾಪಟ್ಟೆ ಫೀಚರ್ಸ್ ಇರೋವಂಥ ಗಾಡಿನ ಓಡಿಸೋಕ್ಕೆ, ಆ ರೈಡ್ಸಲ್ಲೇ ಹೋಗೋಕ್ಕೆ ಮತ್ತು 5000 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಮುಂದಿನ ವ್ಲಾಗ್ಸಲ್ಲೇ ಅದನ್ನು ನೋಡೋಕ್ಕೆ ಅಂತ ನೀವು ಕಾತರದಿಂದ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋಲ್ಲೇ ಸಿಗೋಣ. ನಮಸ್ಕಾರ ಸ್ನೇಹಿತರೆ, ಡುಕಾಟಿ ಮಲ್ಟಿಸ್ಟ್ರಾಡಾ ಟ್ರಾವೆಲ್ ಸೀರೀಸ್ದು ಮೊದಲನೇ ವ್ಲಾಗ್ಗೆ ಸ್ವಾಗತ. ನನ್ನ ಫೇವರೆಟ್ ಮೌಂಟೇನ್ ಪಾಸ್ ಗ್ರೋಸ್ ಗ್ಲಾಕ್ನರ್ ಹೈ ಆಲ್ಪೈನ್ ರೋಡ್ಗೆ ಹೋಗ್ತೀನಿ. ಆ ಜರ್ನಿ ಹೇಗಿರುತ್ತೆ ಅಂತ ನೋಡಿ. ಆಲ್ಮೋಸ್ಟ್ ಆಸ್ಟ್ರಿಯಾ ಬಾರ್ಡರ್ ಹತ್ರ ಇದೀವಿ ಇವಾಗ ಟೈಮು 11:51. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಗ್ರೋಸ್ ಗ್ಲಾಕ್ನರ್ ಹಾಕ್ ಆಲ್ಪನ್ ಸ್ಟ್ರಾಸಾಗೆ ಇನ್ನು 1 hour ಇದೆ. ಇಲ್ಲಿಂದ ಹೊರಡೋಣ ಬನ್ನಿ. ಎಂತ ವ್ಯೂಸ್ ನೋಡಿ, ಒಳ್ಳೆ ಸನ್ನಿ ಡೇ ಇದೆ. ಸಾಯಂಕಾಲಕ್ಕೆ ರೈನ್ ಪ್ರಿಡಿಕ್ಷನ್ ಇದೆ, ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ಮೌಂಟೇನ್ಸ್ ಮಧ್ಯ ಫುಲ್ಲು ಪೀಸ್ ನೋಡಿ. ಅವರೇ GPS ಕೊಟ್ಬಿಟ್ಟಿದ್ದಾರೆ. ಕನ್ಸೋಲ್ ಅಲ್ಲೇ ಇಷ್ಟು ದೊಡ್ಡ ಡಿಸ್ಪ್ಲೇ ಇದೆ. ಕಂಪ್ಲೀಟ್ ಕಾರ್ ತರಾನೇ ಇದು ಗಾರ್ಮಿನ್ದು GPS ಡಿವೈಸು. ಡುಕಾಟಿ ಬ್ರ್ಯಾಂಡಿಂಗ್ ಇದೆ. ಅದ್ರ ಜೊತೆಗೆ ಎಲ್ಲ ತೋರಿಸುತ್ತೆ ನೋಡಿ. ಹಿಂಗೆ ಫ್ಯೂಲ್ ಸ್ಟೇಷನ್ಸ್ ಎಲ್ಲಿದೆ, ತಿನ್ನಕ್ಕೆ ಎಲ್ಲಿ ಸ್ಟಾಪ್, ಸೊ ಈ ತರ ಎಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ ಅಲಾಂಗ್ ವಿತ್ ದ ಮ್ಯಾಪ್. ಏನ್ ಇಂಟರ್ನೆಟ್ ಬೇಕಿಲ್ಲ, ಏನು ಬೇಕಿಲ್ಲ. ಈ ಗಾಡಿ ಜೊತೆಗೆ ಟೆಸ್ಟಿಂಗ್ ಟೈಮಲ್ಲಿ ಇವರೇ ಕೊಟ್ಟಿರೋದು. ಅದರಲ್ಲೇ ಟ್ರ್ಯಾಕು ಮಾಡ್ಕೋಬಹುದು, ಆಮೇಲೆ ಅವ್ರಿಗೆ ಡೇಟಾನು ಸಿಗುತ್ತೆ ಅಂತ. ದಟ್ಟವಾದ ಬೆಟ್ಟಗಳ ಮಧ್ಯೆ ಪ್ರಕೃತಿಯ ಒಡನೆ ಇಂಥ ಸುಂದರವಾದ ತಿರುವುಳ್ಳ ರಸ್ತೆಗಳಲ್ಲಿ ನಾವು ಪ್ರಯಾಣ ಮಾಡುತ್ತಿದ್ದರೆ ಅದೆಂತ ಅದ್ಭುತ. ಯಾವ ಅರ್ಥವಾಗುತ್ತದೆ. ಹ್ಯಾಂಡ್ಲಿಂಗ್ ಕೇಪಬಿಲಿಟೀಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಓಹೋ, ಎಲ್ಲೋ ದಾರಿ ಕಳೆದೋದ. ಸ್ವಲ್ಪ ಕ್ರೂಸ್ ಮಜಾ ಇದೆ ಅಂತ ರೂಟೇ ಮರೆತುಬಿಟ್ಟಿದ್ದೀನಿ ನೋಡಿ. ಜಾಗದ ಹೆಸರು ಲೋಫರ್ ಅಂತೆ. ಒಳ್ಳೆ ಸರಿ ಹೋಯ್ತು. ಎಕ್ಸ್ಕ್ಯೂಸ್ ಮೀ, ಮೌಂಟೇನ್ ರೋಡ್ಸ್ ಹೆಂಗಿದೆ ನೋಡಿ ಸ್ನೇಹಿತರೆ. ಅದಕ್ಕೆ ಜರ್ಮನ್ ಅಲ್ಲೇ ಇವರು ಡಾಯ್ಚ್ ಆಲ್ಪೈನ್ ಸ್ಟ್ರಾಸಾ ಅಂತಾನೆ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಜರ್ಮನ್ ಆಲ್ಪೈನ್ ರೋಡ್ಸ್ ಅಂತ. ಇದೇ ತರ ರೊಮ್ಯಾಂಟಿಕ್ ಸ್ಟ್ರಾಸಾ ಅಂತಾನು ಇದೆ, ರೊಮ್ಯಾಂಟಿಕ್ ರೋಡ್ ಅಂತ. ಅದು ಇನ್ನೊಂದ್ಸಲಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ. ಪೆಟ್ರೋಲ್ ಗಾಡಿ ಏನ್ ಹೋಗ್ತಾ ಇದೆ, ಸ್ವಲ್ಪ ಸ್ಲೋ ಡೌನ್ ಮಾಡ್ತಾ ಇದೆ ಟ್ರಾಫಿಕ್. ಬೆಟ್ಟದ ಮಧ್ಯ ಒಬ್ಬನೇ ರೋಡಲ್ಲೇ ಪೀಸಾಗಿ ಹೋಗ್ಬೋದಾಗಿತ್ತು ಫಾಸ್ಟ್ ಆಗಿ ಸ್ವಲ್ಪ. ಇನ್ನೇನು ಬಾರ್ಡರ್ ದಾಟ್ತೀವಿ, ವೆರಿ ಕ್ಲೋಸ್ ಟು ದ ಬಾರ್ಡರ್. ಇಲ್ಲಿ GPS ಅಲ್ಲಿ ಕಾಣಿಸ್ತಿದೀವಿ ಅಲ್ವೋ ನಿಮಗೆ ಗೊತ್ತಿಲ್ಲ. ಓಕೆ, ಈ ಟನಲ್ ಒಳಗೇನೆ ದಾಟ್ಬಿಡ್ತೀವಿ ಆಸ್ಟ್ರಿಯಾನ. ಈಗ ಕ್ಲಿಯರಾಗಿ ಕಾಣ್ತಿರ್ಬೇಕು ನೋಡಿ ನಿಮ್ಮ ಮ್ಯಾಪಲ್ಲೇ. ಆಲ್ಮೋಸ್ಟ್ ದಾಟ್ತಾ ಇದ್ದೀವಿ. ಓ ಸದ್ಯ ಗುರು ಸೈಡ್ಗೆ ಹಾಕ್ದ. ನೋಡಿ ಇಲ್ಲಿದೆ ನೋಡಿ, ರಿಪಬ್ಲಿಕ್ ಆಸ್ಟ್ರೈಚ್ ಬಾರ್ಡರ್ ದಾಟಿದ್ದೀವಿ. ಬಾರ್ಡರ್ ದಾಟಿದ ತಕ್ಷಣನೇ ಇವ್ರ ಬ್ರ್ಯಾಂಡ್ ಪೆಟ್ರೋಲ್ ಸ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಆಗುತ್ತೆ ಸ್ವಲ್ಪ ಸ್ಪೀಡ್ ಲಿಮಿಟ್ಸು. ಸೊ ಅದೇ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲೂ ಹಾಕಿದ್ದಾರೆ ನೋಡಿ, ವಿನೇಟೇ ತೊಗೋಬೇಕು ಅಂತ. ನಾನು ಅದನ್ನ ಆನ್ಲೈನೇ ತೊಗೊಂಡಿದ್ದೀನಿ, ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗೇನು ತೊಂದರೆ ಇಲ್ಲ, ನಥಿಂಗ್ ಸ್ಟಾಪಿಂಗ್. ಬರೀ ಈ ಥರ ಸ್ಲೋ ಕಾರ್ಗಳೇ ಸ್ಟಾಪ್ ಮಾಡಬೇಕಷ್ಟೇ. ಈಗ ನೋಡಿ, ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ, 82 ಸೆಟ್ ಮಾಡಿದ್ದೀನಿ. ಸೊ ಮುಂದಿನ ಕಾರ್ ಡಿಸ್ಟೆನ್ಸ್ ತಕ್ಕಂಗೆ ಈಗ ನೋಡಿ, ಇನ್ನೂ ಬೇಕಿದ್ರೆ 80, 90 ಸೆಟ್ ಮಾಡ್ತೀನಿ. ಅಂದರೂ ಅಲ್ಲಿಗೆ ಹೋಗೋ ತನಕ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಇರೋದ್ರಿಂದ ಅಡ್ಜಸ್ಟ್ ಮಾಡಿಕೊಂಡು, ರೇಡಾರ್ ಇತ್ತಲ್ಲ ಮುಂದೆ, ಅದನ್ನು ನೋಡಿಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಏನು ಕಾರ್ಗಳಲ್ಲಿರೋ ಟೆಕ್ನಾಲಜಿ, ಏನು 25 ಲಕ್ಷ ಸುಮ್ಮನೆನಾ? ಪೀಸಾಗಿ ಹೋಗ್ಬೋದು. ಈ ಕೈ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೋಡಿ. ಬ್ರೇಕ್ ಹಾಕೊಳ್ತಾ ಇದೆ ಅದೇ.
ನಾವು ಮ್ಯೂನಿಕ್ಕಿಂದ ಹೊರಟು ಬರೋದ್ರಿಂದ ಗ್ರೋಸ್ ಗ್ಲೋಕ್ನರ್ಗೆ ಹೋಗೋಷ್ಟರಲ್ಲೇ ಈ ಥರ ಎಷ್ಟೊಂದು ಮೌಂಟೇನ್ ರೂಟ್ಸ್ ಕಾಣಿಸುತ್ತೆ. ನಾನು ಡೈರೆಕ್ಟಾಗಿ ಗ್ರೋಸ್ ಗ್ಲೋಕ್ನರಲ್ಲೇ ಆನ್ ಮಾಡೋಣ ಕ್ಯಾಮ್ರಾ ಅಂತ ಅಂದ್ಕೊಂಡಿದ್ದೆ ಆವಾಗಿಂದ, ಬಟ್ ನೀವೇ ನೋಡ್ತಾ ಇರೋಂಗೆ ಎಷ್ಟೊಂದು ಇಲ್ಲೇ ತೋರಿಸ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಪೆಟ್ರೋಲ್ ಕುಡಿತಾ ಇದೆ, ನೋಡ್ತಾ ಇದ್ದೀರಾ. ಇದಾಗಲೇ 2ನೇ ಸಲ ಹತ್ತಿಸ್ತಾ ಇರೋದು. ಸಿಕ್ಕಾಬಟ್ಟೆ ಇತ್ತು ಅಂತ ಹಿಂಗೆ ಗ್ಯಾಸ್ ಸ್ಟೇಷನಲ್ಲಿ ನಿಂತ್ಕೊಂಡು ಕೋಲ್ಡ್ ಕಾಫಿ ಕುಡಿತಾ ಇದ್ದೀನಿ. ಸ್ವಾಗತ ಸುಸ್ವಾಗತ, ಗ್ರೋಸ್ ಗ್ಲೋಕ್ನರ್ ಹಾಕ್ ಆಲ್ಪೆನ್ಸ್ಟ್ರಾಸಾಗೆ ಸುಸ್ವಾಗತ. ಮೌಂಟೇನ್ಸ್ ಸ್ಟಾರ್ಟ್ ಆಗಿದೆ, ಅದ್ರ ಮೇಲ್ಗಡೆನೆ ಹೋಗೋದು ನಾವು. ಸೊ ಗ್ರೋಸ್ ಗ್ಲೋಕ್ನರ್ ಹಾಕ್ ಆಲ್ಪೆನ್ಸ್ಟ್ರಾಸಾ ಅಂತಂದರೆ, ಗ್ರೋಸ್ ಗ್ಲೋಕ್ನರ್ ಒಂದು ಊರ ಹೆಸರು, ಹಾಕ್ ಆಲ್ಪನ್ ಅಂತಂದರೆ ಹೈ ಆಲ್ಪಲ್ಲೇ, ಆಮೇಲೆ ಸ್ಟ್ರಾಸಾ ಅಂದರೆ ರೋಡು. ಸೊ ಹೈ ಆಲ್ಪೈನ್ ರೋಡ್ ಇದು, ಆಸ್ಟ್ರಿಯಲ್ಲೇ ಹೈಯೆಸ್ಟ್ ಆಲ್ಪೈನ್ ರೋಡ್ ಇದು. ಸೊ ಲಾಸ್ಟ್ ವ್ಲಾಗಲ್ಲೇ ನೀವು ಲೂನರ್ಜಿ ಮತ್ತು ಸಿಲ್ವರೆಟಾ ಹಾಕ್ ಆಲ್ಪೆನ್ಸ್ಟ್ರಾಸಾ ನೋಡಿದ್ರಿ. ಸೊ ಅದಕ್ಕಿಂತ ಹೈಟಲ್ಲಿದೆ ಇದು. ಬೈಕರ್ಸ್ ನೋಡಿ ಎಷ್ಟು ಜನ, ಬೈಕರ್ಸ್ಗೆ ಒಂಥರ ಪ್ಯಾರಡೈಸ್ ಇದು. ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ, ಸಿಂಫನಿಗೆ, ಮ್ಯೂಸಿಕ್ದು ಸಿಂಫನಿಗೆ ರೆಫರ್ ಮಾಡ್ತಾರೆ ಈ ಕರ್ವ್ಸ್ನ. ರೋಡ್ಸ್ ಹಂಗಿದೆ, ಇನ್ನೇನು ಹೇಳ್ತಾರೆ ಹೇಳಿ. ತಕ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಈ ಥರ ಗ್ಯಾಲರೀಸ್ ಎಲ್ಲ ಬರ್ತಾ ಇದೆ ನೋಡಿ. ಇನ್ನೂ ಟೋಲ್ ಬೂತ್ ಬಂದಿಲ್ಲ. ಲಾಸ್ಟ್ ಟೈಮ್ ನಾನು ಹೋದಾಗ ಮೇಲ್ಗಡೆ ಫುಲ್ಲು ಕ್ಲೌಡಿ ಆಗೋಗಿತ್ತು. ಈ ಸಲ ಮೋಸ್ಟ್ಲಿ ಏನು ಕ್ಲೌಡ್ ಇಲ್ಲ, ವೆದರ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಲ್ಲೂ ಹಂಗೆ ಕಾಣಿಸ್ತಾ ಇದೆ. ನೋಡೋಣ ಬನ್ನಿ, ಹೋಪ್ ಫಾರ್ ದ ಬೆಸ್ಟ್. ಟೋಲ್ ಬಂತು. ಲಾಸ್ಟ್ ಟೈಮ್ ಎಷ್ಟೋ 40 ಯೂರೋಸ್ ಕೊಟ್ಟಿದ್ದೆ ಅನಿಸುತ್ತೆ, ಗೊತ್ತಿಲ್ಲ. ನೋಡೋಣ ಬನ್ನಿ ಈ ಸಲ ಎಷ್ಟಿದೆ ಅಂತ. ತಳ್ಕೊಂಡು ಹೋಗ್ತಾವನೆ ಸಸ್ಯ. ಹಲೋ, ಮಿಟ್ ಕಾರ್ಟ್ ಬಿಟ್ಟು ದಂಕ 33 ಯೂರೋ ಇದೆ ಟಿಕೆಟು. ಅಲ್ಲಿ ಗ್ಲೇಷಿಯರ್ ಒಂದಿದೆ, ಎಡೆಲ್ವೈಸ್ ಸ್ಪಿಟ್ಸ್ ಅಂತ. ಸೊ ಆ ಗ್ಲೇಷಿಯರು ನೋಡ್ಕೋಬೋದು. ಆಮೇಲೆ ಪೂರ್ತಿ ಈ ರೋಡ್ ಓಡಿಸೋದಕ್ಕೆ 33 ಯೂರೋ ಟಿಕೆಟ್. ಏನು ಹೆಂಗಿದೆ ನೋಡಿ ವ್ಯೂಸು. ಸ್ಟಾರ್ಟಿಂಗೆ ಏನಿಲ್ಲಿ ವ್ಯೂ ನೋಡೋದಾ ಅಥವಾ ಗಾಡಿ ಓಡಿಸೋದಾ? ಅದು ಡುಕಾಟಿ ಮಲ್ಟಿಸ್ಟ್ರಾಡಾ V4S GT. ಅಬ್ಬಬ್ಬಬ್ಬ, ಇಂಥ ಗಾಡಿ ಇಲ್ಲೇ. ಗಾಡಿ ಎಕ್ಸ್ಪೀರಿಯನ್ಸು ಆಯಿತು, ಮೌಂಟೇನ್ಸು ಆಯಿತು, ಇಲ್ಲ ನೆಕ್ಸ್ಟ್ ಲೆವೆಲ್. ಕೇರ್ ಅಂದರೆ ಕರ್ವ್ ಅಂತ, ಕರ್ವ್ 1 ಇದು. ಮುಂದೆ ಬರೋ ಫ್ಯೂ ಕರ್ವ್ಸ್ನ ಮತ್ತು ಈ ಸುಂದರವಾದ ವ್ಯೂಸ್ನ ಒಂದು ಹಾಡಿನ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ. ಊರಿಸಲೇ ನಿನ್ನ ನೆನಪನು ನೀನೆಲ್ಲದ ಸಂಜೆಗೆ, ಮನಸ್ಸಲೇ ಉಳಿದ ಕವಿತೆಯ ಸಾಲು ಹೇಳಲಿ ಯಾರಿಗೆ? ನಂಗೆ ಅಲ್ಲವಾ ನಂಗೆ ಅಲ್ಲವಾ ಕಂದಲಾಗಬೇಡ ನಾನಿಲ್ಲವಾ? ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ? ಎಲ್ಲ ನಾಳೆ ಕೂಡ ನಿಂದೆ ಅಲ್ಲವಾ? ಏನು ವ್ಯೂಸು, ಅದೇ ವ್ಯೂಸ್ ಆದರೂ ಏರ್ತಿದ್ದಂಗೆ ಮೇಲ್ಗಡೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದೆ ನೋಡಿ. ಸ್ನೋ ಪ್ಯಾಚಸ್ ಹತ್ರನೇ ಬಂದ್ಬಿಟ್ಟಿದ್ದೀವಿ ಆಲ್ಮೋಸ್ಟ್. ಓ ಹೆಂಗಿದೆ ನೋಡಿ ವಾಟರ್ ಫಾಲ್ಸ್, ಕ್ರೇಜಿ. ಇದೇ ರೋಡಲ್ಲಿ ಮುಂಚೆ ಬಂದಿದ್ರು ಅದೇ ಚಾರ್ಮಡಿ ಘಾಟ್ ಥರ ಎಷ್ಟು ಸಲ ಹೋದ್ರೂ ಅದೇ ಥರದ್ದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಲೆವೆಲ್ ವಾಟರ್ ಫಾಲ್ಸ್. ಯಾಕೋ ಈ ಮೌಂಟೇನ್ ಪಾಸ್ನ ನಿಮಗೆ ಸರಿಗೆ ತೋರ್ಸಕ್ಕೆ ಕರೆಕ್ಟಾಗಿರೋ ಟೈಮ್ ಬಂದೇ ಇಲ್ಲ ಅಂತ ಕಾಣಿಸುತ್ತೆ. ಹೋದ್ಸಲಿ ತರ ಈ ಸಲಿನೂ ಬ್ಯಾಟ್ರಿ ಇಶ್ಯೂಸ್ ಆಗಿ ಏನು ಸರಿಗೆ ರೆಕಾರ್ಡ್ ಆಗ್ಲಿಲ್ಲ. ನಾನು ಕೂಡ ವ್ಯೂಸ್ ಎಂಜಾಯ್ ಮಾಡೋ ಫೀಲ್ಸ್ ಅಲ್ಲಿ ರೆಕಾರ್ಡಿಂಗ್ ಸ್ಟೇಟಸ್ ನ ಸರಿಗೆ ಚೆಕ್ ಮಾಡ್ಕೊಂಡಿಲ್ಲ, ಕ್ಷಮೆ ಇರಲಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗ್ರೋಸ್ ಗ್ಲೋಕ್ನರ್ದು ಎಷ್ಟು ಪಾಯಿಂಟ್ ಮಿಸ್ ಆಯಿತು, ಸ್ವಲ್ಪ ಕೈ ಕೊಟ್ಟಿದೆ ಬೇರೆ ಬ್ಯಾಟ್ರಿ ಆಗಿರೋದ್ರಿಂದ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ. ಮುಂದಿನ ಎಪಿಸೋಡಲ್ಲಿ ಸಿಗೋಣ.
ನಮಸ್ಕಾರ ಸ್ನೇಹಿತರೆ, ಪಯಣ ವಿತ್ ಮಲ್ಟಿ ಸ್ಟ್ರಾಡಾ 2ನೇ ಎಪಿಸೋಡ್ಗೆ ಸ್ವಾಗತ. ಜರ್ಮನಿಯಿಂದ ಒಂದು ಇಟಾಲಿಯನ್ ಕೋಸ್ಟಲ್ ರೀಜನ್ಗೆ ಹೋಗ್ತಾ ಇದ್ದೀನಿ. ಈ ರೀಜನ್ ಹೆಸರು ಸಿಂಕೆತೆರೆ. ಇಟಾಲಿಯನ್ ನಲ್ಲಿ ಸಿಂಕೆತೆರೆ ಅಂತಂದ್ರೆ 5 ವಿಲೇಜಸ್ ಅಂತ. ಸೊ 5 ಕೋಸ್ಟಲ್ ವಿಲೇಜಸ್ಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆ ಜರ್ನಿನ ನೋಡ್ತೀರಾ, ಮತ್ತೆ ಕ್ಯಾಂಪ್ ಸೈಟ್ ಹೇಗಿದೆ ಅಂತಾನು ನೋಡ್ತೀರಾ. ಜರ್ಮನಿಯಿಂದ ಹೋಗ್ತಾ ದಾರಿಲೇ ಆಸ್ಟ್ರಿಯಾಲ್ಲೇ ಸಿಕ್ಕಾಬಟ್ಟೆ ಮಳೆ ಬಂದು ಈ ತರ ರೋಡ್ಸ್ ಇದೆ. ಇವತ್ತು 8 ಅವರ್ ಡ್ರೈವಿಂಗ್ ಮಾಡ್ಬೇಕಾಗಿರೋದ್ರಿಂದ ಈ ತರ ಕಂಡೀಷನ್ ಸ್ಟಾರ್ಟಿಂಗ್ ಬಂದಿದ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಸ್ಟ್ರಿಯಾ ದಾಟ್ತಿದ್ದಂಗೆನೆ ಮಳೆ ಕಮ್ಮಿ ಆಗಿ ಈ ತರ ಬ್ಯೂಟಿಫುಲ್ ವೆದರ್ ಮತ್ತೆ ಬಂತು. ಮಳೆ ಬಂದಿದ್ದು ಸ್ವಲ್ಪ ನೀರೆಲ್ಲ ತುಂಬಿಕೊಂಡಿದೆ ಬೂಟ್ಸಲ್ಲೇ, ತೋರಿಸ್ತೀನಿ ನೋಡಿ. 8 hours ಬರೀ ಹೈವೇ ರೈಡಿಂಗ್ ಇರೋದ್ರಿಂದ ಒಂದು ಸಾಂಗ್ ಜೊತೆ ನೋಡಿ. ಈ ಸಲ ಬರೀ ಇನ್ಸ್ಟ್ರೂಮೆಂಟಲ್ ಸಾಂಗ್ ಹಾಕಿದ್ದೀನಿ. ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ಸ್ ಅಲ್ಲಿ ಹೇಳಿ. ಬೆಟ್ಟ ಗುಡ್ಡಗಳೆಲ್ಲ ಮುಗೀತು ನೋಡಿ. ಲ್ಯಾಂಡ್ಸ್ಕೇಪ್ ಎಷ್ಟು ಚೇಂಜ್ ಆಗ್ತಾ ಇದೆ. ಆಲ್ಪೈನ್ ರೀಜನ್, ಡೋಲೋಮೈಟ್ಸ್ ಎಲ್ಲ ಇನ್ನು ಆವಾಗಲೇ ಹೋಯ್ತು. ಸ್ವಲ್ಪ ಹಿಲ್ಲಿ ರೀಜನ್ ಸ್ಟಾರ್ಟ್ ಆಗಿದೆ. ಇನ್ನು 1 hour 1.5 hour ಇದೆ ಹೋಗಿ ತಲುಪಕ್ಕೆ. ಈ ತರ ಬರೀ ಹೈವೇ ಓಡಿಸ್ಬೇಕು ಅಂತಂದ್ರೆ ಬೆಸ್ಟ್ ಫೀಚರ್ ನೋಡಿ ಇದು. ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬೇರೆ. ಈ ಕಡೆ ಕೈ ಸ್ವಲ್ಪ ಆಕ್ಸಿಲೇಟರ್ ಕೊಟ್ಟು ನೋವು ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಬಾಡಿ ವೆಯ್ಟ್ ಎಲ್ಲ ಕೈ ಮೇಲೆ ಬೀಳೋ ತರ ಇದೆ ಇದು ಪೊಸಿಷನಿಂಗ್ ಆಫ್ ದಿಸ್ ಬೈಕ್. ಹ್ಯಾಂಡಲ್ ಬಾರ್ ಪೊಸಿಷನ್ ಇದು ಪೀಸಾಗಿ ವರ್ಕೌಟ್ ಆಗುತ್ತೆ. ಅಡ್ಯಾಪ್ಟಿವ್ ಬೇರೆ ನೋಡಿ. ಇವಾಗ 123 ಸೆಟ್ ಮಾಡಿದ್ದೀನಿ. ಈಗ ಎದುರುಗಡೆ ಕಾರ್ ಇದೆಯಲ್ಲ, ನೋಡ್ಕೊಂಡು ಅದಾಗದೇ ಬ್ರೇಕ್ ಹಾಕುತ್ತೆ. ನಾವು ಗೇರ್ ಡೌನ್ ಗೇರ್ ಅಪ್ ಎಲ್ಲ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಸ್ಪೀಡ್. ಅವಾಗ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಸೊ ಆಕ್ಸಿಲರೇಟ್ ಬ್ರೇಕ್ ಮೇಲೆ ಕಂಟ್ರೋಲ್ಸ್ ಇದೆ. ಅದಕ್ಕೆ ಗೇರ್ ನಾವೇ ನೋಡ್ಕೋಬೇಕು ನೋಡಿ. ಕಾರ್ ಸ್ವಲ್ಪ ದೂರ ಹೋಗಿದ ತಕ್ಷಣ ಆಕ್ಸಿಲರೇಟ್ ಮಾಡ್ಕೊತಾ ಇದೆ. ಪ್ಲಸ್ ಮೈನಸ್ ಅಲ್ಲೇ ಸೆಟ್ ಮಾಡ್ಕೋಬಹುದು ಸ್ಪೀಡ್ನ. ಇನ್ನೇನು ಹತ್ರ ಬಂದಿದ್ದೀವಿ. ಲೆವಾಂಟೋ ಅನ್ನೋ ಟೌನ್ಗೆ ಹೋಗ್ಬೇಕಾಗಿರೋದು. ಎಲ್ಲೋ ಒಂದು ಕಡೆ ಟೋಲು ಬರಬೇಕು, ಯಾಕಂದರೆ ಅವಾಗ ಎಂಟರ್ ಆಗಿದ್ದು ನಾನು. ಒಂದು 300-400 ಕಿಲೋಮೀಟರ್ಸ್ ಹೈವೇಲ್ಲೇ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಹಾಫ್ ಆಫ್ ದಿ ಆಫ್ಟರ್ನೂನ್ ಇಲ್ಲಿದೆ ನೋಡಿ. ಇದೊಂದು ಪ್ರಾಬ್ಲಮ್ಮು ಟೋಲ್ ಹತ್ರ ಎಲ್ಲ. ಇವೆಲ್ಲ ತೆಗಿಬೇಕು. 43 ಯೂರೋ ಟೋಲ್ಗೆ ಆಗೋಯ್ತು ಅಂದರೆ ಏನು ಹೇಳ್ತೀರಾ? ಇಟಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ. ಏನಂತೀರಾ ಸ್ನೇಹಿತರೆ? 43 ಯೂರೋ ಇವೆಲ್ಲ ಹಾಕ್ಕೊಳ್ಳೋ ಅಷ್ಟರಲ್ಲೇ ನೋಡೋಣ. ಅವ್ನು ಕಾಯ್ತಾನ, ಹಾರ್ನ್ ಹೊಡಿತಾನ ಏನಂತ. ಬಟ್ ನಾನು ಹೋಗೋತಂಗೆ ಏನು ಬ್ಯಾರಿಕೇಡ್ ಏನಿದೆ, ಕ್ಲೋಸ್ ಆಗಲ್ವಲ್ಲ, ಅದೊಂದು ಒಳ್ಳೆ. ಸಿಂಕೆತೆರೆಗೆ ವೆಲ್ಕಮ್. ಲೆವಾಂಟೋ ಅನ್ನೋ ಟೌನ್ಗೆ ಹೋಗ್ತಾ ಇದ್ದೀವಿ. ಪೀಸ್ ರಸ್ತೆಗಳು, ಬೀಚ್ ಸೈಡ್ ರಸ್ತೆಗಳು. ಈಗ ಹೋಗಿ ಅಲ್ಲಿ ಕ್ಯಾಂಪಿಂಗ್ ಎಲ್ಲ ಸೆಟಪ್ ಮಾಡಿ ಆಮೇಲೆ ಊಟ ಮಾಡಬೇಕು. ಇಟಲಿಗೆ ಬಂದಮೇಲೆ ಪಿಜ್ಜಾ ಚೆನ್ನಾಗಿ ತಿನ್ಬೋದು. ಓಷನ್ ನೋಡಿ ಅಲ್ಲಿ ಕಾಣ್ತಾ ಇದೆ. ಈ ಥರ ಕ್ಲಿಫ್ಸು ಹಿಲ್ಸ್ ಆದ ತಕ್ಷಣನೇ ಸಡನ್ನಾಗಿ ಓಷನ್ನು ಹೆಂಗಿರುತ್ತೆ ಎಲ್ಲ ಕಡೆ ವ್ಯೂಸು ನೋಡಬೇಕು ನೋಡಿ. ಈ ಥರ ಗಾಡಿಗಳೆಲ್ಲ ನೋಡಿದಾಗಲೇ ಅನ್ಸೋದು ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಇದಕ್ಕಿಂತ ಎಷ್ಟು ಬಡ ದೇಶ ಇದು ಅನ್ನೋದು. Come again? I don't understand. So beautiful. Yeah, thank you. Where are you from? China. Nice to meet you. Yeah, I am from India, but I live in Munich. Vacancy. Yeah. From Munich. From here. Yeah, see you. ಇದು ನಮ್ಮ ಕ್ಯಾಂಪ್ ಸೈಟು. ಮೋಟರ್ ಸೈಕಲ್ಗೂ ಎಷ್ಟೋ ಚಾರ್ಜ್ ಮಾಡ್ತಾರೆ, ಕರೆಂಟ್ಗೂ ಚಾರ್ಜ್ ಎಲೆಕ್ಟ್ರಿಸಿಟಿಗೂ ಚಾರ್ಜ್ ಮಾಡ್ತಾರೆ. ಹೆಂಗಿದೆ ನೋಡಿ ಎಲ್ಲ ಕ್ಯಾಂಪರ್ ವ್ಯಾನ್ಗಳು. ಇಲ್ಲಿ ಹೋಗಿ ರಿಸೆಪ್ಷನಲ್ಲಿ ಒಂದ್ಸಲಿ ಕೇಳ್ಕೊಂಡು ಬಂದು ಆಮೇಲೆ ಹಾಕ್ಕೋಬೇಕು ಗಾಡಿನ. ಕಿರ್ಚ್ತಾ ಇದೆ ಹಂಗೆ ರೇಡಿಯೇಟ್ರು. ಗಾಡಿ ನಿಲ್ಸೇ ಇಲ್ಲ, ಸಿಕ್ಕಾಬಟ್ಟೆ ಕಮ್ಮಿ ಬ್ರೇಕ್ಸ್ ಕೊಟ್ಟಿರೋದು. ಗಾಡಿ ಆರಿಸಿದ್ರು ಹೆಂಗೆ ಬರ್ತಾ ಇದೆ ನೋಡಿ ರೇಡಿಯೇಟ್ರ್. Tutto è registrato. Hello. Just a second, Okay. Tutto è registrato meno una che è... Hi. Yeah, I have a reservation for a tent. Yes, what's your name, please? Bharat Ravishankar. Sorry? Bharat Ravishankar. It's a difficult name, I guess. Yeah. I think yesterday you had called. Yeah. Bharat Ramis. Schönen guten Abend. No,
Calcolo 114. Ok. I need your ID, please. You're alone, eh? Sure, yeah. Okay. Oh, I like this, huh? Is it okay if I film? If you film here in the campsite. Yeah. No. You are there in the Yeah, it's okay. Hello. Okay, my colleague will show you Führerschein. Okay. License, yeah. No, do you not have an ID? You mean passport or visa? No, it's okay. It's I have it. Bangalore, Bangladesh. India. Bangalore. India. Yeah. Okay, I'll show you the spot. Just come with me, huh? Sure. 114. Sì. My colleague will show you the spot. Okay. Just a second. Ma parla tedesco? Wie Franz? Spreekst du Deutsch? Yeah. Besser. English besser? Ja, okay, English better. Yeah. Okay, pick up your motorcycle, please. Okay. As close as possible to the wall. Send the stairs, sir. Yeah. Spot 114. You can make any mistake by facing the wall. The vertical brakes stand for the limits. The right one and the left one is, of course, the way to the stairs. For any emergency, that Okay. should be free. Yeah. I would suggest that you move your motorcycle Here? definitely here. Okay. It's even closer, as close as possible and parallel to the wall, please. Sure, Okay, yeah. sir? Yeah. Thank you so much. See you later then. Huh? Yeah. See you. Where are you from? I'm from India, but I live in Munich, Germany. Oh, that's the reason why you prefer to speak English. Yeah, exactly. I do understand that. Yeah. ಸೊ ನೀವೇ ನೋಡ್ದಂಗೆ 114 ನನ್ನ ಸ್ಪಾಟ್ ಸೆಟಪ್ ಮಾಡ್ಬಿಟ್ಟು ಆಮೇಲೆ ನಾನು ಲೈಸೆನ್ಸ್ ಇಸ್ಕೊಳಕ್ಕೆ ಹೋಗ್ತೀನಿ ಅವಳ ಹತ್ರ. ನೋಡಿ ಈಗ ಕ್ಯಾಂಪ್ ರೆಡಿಯಾಗಿದೆ, ಟೆಂಟ್ ರೆಡಿಯಾಗಿದೆ, ಪಕ್ಕದಲ್ಲೇ ಕ್ಯಾಂಪಿಂಗ್ ಚೇರ್ ಇಟ್ಟಿದ್ದೀನಿ. ಸೊ ಇಲ್ಲಿರೋದು ಕ್ಯಾಂಪಿಂಗ್ ಸ್ಟೋವು, ಇದು ಏರ್ ಮ್ಯಾಟ್ರಸ್ಸು. ಸೊ ಹಂಗೆ ಫ್ರೆಶ್ ಆಗಿ ಬರೋಣ ಅಂತ ಒಂದು ಬಾತ್ ಮಾಡ್ಕೊಂಡು ಬಂದೆ. ಇದು ನೋಡಿ ಲಾಸ್ಟ್ ಟೈಮ್ ಥರ ಟವಲ್ ಒಣಾಕಿದ್ದೀನಿ ಮೇಲ್ಗಡೆ, ಅಲ್ಲಿ ಪ್ಯಾಂಟ್ ಒಣಾಕಿದ್ದೀನಿ. ಈಗ 8:50 ಟೈಮು. ಸೊ ಎಲ್ಲಾದರೂ ಊಟ ಮಾಡೋಕ್ಕೆ ಹೋಗಿ ಊಟ ಮಾಡಿಕೊಂಡು ಬರೋಣ ಬನ್ನಿ. ನಾಳೆ ಬೆಳಗ್ಗೆ ನಾನು ಸೆಟಪ್ ಎಲ್ಲ ತೋರಿಸ್ತೀನಿ. ಇಲ್ಲೇ ನೋಡಿ ಲೆಫ್ಟಲ್ಲೇ ಓಷನ್ ಕಾಣ್ತಾ ಇದೆ. ಕೋಸ್ಟಲ್ ಟೌನು ಪೀಸಾಗೆ ಚಿಲ್ಲಾಗಿ ವೈಬ್ಸ್ ಇದೆ. ಸೊ €2 2 ಅವರ್ಗೆ ಇದನ್ನು ತೊಗೊಂಡು ಇಲ್ಲೆಲ್ಲಾದರೂ ಬಿಟ್ಟರೆ ಅವ್ರು ನೋಡ್ತೀನಿ. ಊಟ ಮಾಡ್ಕೊಂಡು ಟೆಂಟ್ ಹತ್ರ ವಾಪಸ್ ಬಂದೆ. ಈಗ ಏರ್ ಮ್ಯಾಟ್ರಸ್ನ ಸೆಟಪ್ ಮಾಡ್ತಾ ಇದ್ದೀನಿ. ಸೊ ಈ ತರ ಪಂಪ್ ಮಾಡಿ ಏರ್ನ ತುಂಬಿಸ್ಬೇಕಾಗತ್ತೆ. ಅವಾಗ ಅಟ್ಲೀಸ್ಟ್ ನೆಲದಿಂದ ಒಂಚೂರು ಇನ್ಸುಲೇಟೆಡ್ ಆಗಿರುತ್ತೆ, ಅಷ್ಟು ಥಂಡಿ ಏನು ಹತ್ತಲ್ಲ ಮೈಗೆ. ಸೊ ಈಗ ಕಂಫರ್ಟಬಲ್ ಆಗಿ ಮಲ್ಕೊಂಡು ಮುಂದಿನ ವ್ಲಾಗ್ ಅಲ್ಲೇ ನಿಮಗೆ ಸಿಗ್ತೀನಿ. ಸಿಂಕೆ ತೆರೆನ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೋಡಿ ಇಲ್ಲಿರೋ ಟೌನ್ಗಳಿಗೆ ಹೋಗ್ಬೇಕಾಗಿರೋದು ರಿಯೋ ಮಾಗಿಯಾರ, ಮನಾರೋಲಾ, ಕಾರ್ನಿಲಿಯಾ ಮತ್ತೆ ವರ್ನಾಜಾ. ಅದು ಸಿಂಕೆ ಟೆರೆ 5 ಟೌನ್ಸ್ ಆಗುತ್ತೆ ಅವಾಗ. ಡೂ ಯು ನೋ ಹೌ ಇಟ್ ವರ್ಕ್ಸ್? I think usually you just press how much you want ಓಕೆ, and then you pay inside. ಬಟ್ ಇಟ್ಸ್ ನಾಟ್ ಕಮಿಂಗ್. You can ask him. Ma qui se teniamo prima? ಓಕೆ. You can. ಅದೇ ಪೆಟ್ರೋಲ್ ಹಾಕೋನು ಇದ್ರೂ ನನಗೆ ಹೇಳ್ತಾವನಲ್ಲ ಇದೆಲ್ಲ ಮಾಡೋಕ್ಕೆ. ಯಾವ ಪಂಪು ಏನೂ ಇಲ್ವಾ? ವಿಚಿತ್ರ, ಒಂದೊಂದು ಪೆಟ್ರೋಲ್ ಸ್ಟೇಷನಲ್ಲಿ ಒಂದೊಂಥರ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. ಇಷ್ಟು ಕ್ಲಿಫ್ಸು ಎಷ್ಟು ಹೈಟಲ್ಲಿದೆ ನೋಡಿ, ಹತ್ತೋದು ಇಳಿಯೋದು ಆಗುತ್ತೆ ಎಲ್ಲ ಕಡೆ. ಬಟ್ ನಮಗೇನು ಒಳ್ಳೇದು, ಕರ್ವಿ ರೋಡ್ಸ್ ಇದೆ, ಓಷನ್ನು ಇದೆ. ಅಲ್ಲಿ ನೋಡಿ ಹೆಂಗಿದೆ ಓಷನ್. ಮೊಂಟೆರೋಸೋ ಅಲ್ಮಾರೋ ಅಂತ ಇದು ಒಂದು ಟೌನು. ಮಜಾ ಇದೆ ಒಂಥರ, ಕರ್ವಿ ರೋಡ್ಸು, ಸಡನ್ ಆಗಿ ಓಷನ್. ಬೀಚ್ ಹತ್ರನೇ ಒಂದು ಫ್ರೀ ಪಾರ್ಕಿಂಗ್ ಸಿಕ್ಕಿದೆ. ಬನ್ನಿ ಸ್ಮಾಲ್ ಬೀಚ್ ಟೌನ್ ಹೆಂಗಿದೆ ಅಂತ ತೋರಿಸ್ತೀನಿ.
ಈಗ ನಾವು ಹೋಗ್ತಿರೋದು ವೆರ್ನಾಜಾ ಅನ್ನೋ ಟೌನ್ಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕ್ಲೌಡ್ಸು ಸ್ವಲ್ಪ ಮಾನ್ಸೂನ್ ಫೀಲ್ ಕೊಡ್ತು ನೋಡಿ ನನಗೆ. ಯಾಕಂದ್ರೆ ಈ ತರ ಮರಗಳಂತೂ ಡೆಫಿನೆಟ್ಲಿ ಸಿಗಲ್ಲ ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಆಲ್ಪೈನ್ ಟ್ರೀಸ್ ಇರುತ್ತೆ. ಇರೋ ಟೌನ್ ಹೆಸರು ವೆರ್ನಾಜಾ ಅಂತ. 2ನೇ ಟೌನ್ ಇದೆ. ಎಲ್ಲ ಸ್ಮಾಲ್ ಟೌನ್ಸ್, ವ್ಯೂ ಪಾಯಿಂಟ್ಸ್ ಚೆನ್ನಾಗಿರುತ್ತೆ ಮತ್ತೆ ಬ್ಯೂಟಿಫುಲ್ ಆಗಿರುತ್ತೆ. ಡುಕಾಟಿ ಅವರು ಗಾಡಿ ಕೊಟ್ಟಿದ್ದಾರೆ ಪಾಪ, ಮಾರ್ಕೆಟಿಂಗ್ ಮಾಡೋಣ. ಸ್ಟಿಕ್ಕರ್ಸು ಎಷ್ಟೊಂದು ಕೊಟ್ಟಿದ್ದಾರೆ ಪಾಪ. 2 ಶರ್ಟು ಕೊಟ್ಟಿದ್ರು. ಒಬ್ಬ ಇಂಡಿಯನ್ ಹಾಕಿದ್ದಾನೆ ಅಂತಂದ್ರೆ ಒಳ್ಳೆ ಗುಡ್ ಸುದ್ದಿ. ಎಂಥ ರೋಡು, ಎಂಥ ವ್ಯೂಸ್ ನೋಡಿ. ಕೋಸ್ಟಲ್ ವ್ಯೂ ಕ್ರೇಜಿ. 2 ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಇದು. ಕೋಸ್ಟು ಇದೆ, ಆಮೇಲೆ ಬೆಟ್ಟ, ಕರ್ವ್ಸು ಇದೆ. ನೋಡಿ ಹೆಂಗಿದೆ ಕರ್ವ್ಸು, ಮ್ಯಾಪಲ್ಲಿ ಕಾಣ್ತಿರ್ಬೋದು. ಸಕಲೇಶ್ಪುರಲ್ಲಿ ಎಲ್ಲೋ ಒಂದು ಇದೇ ಥರ ರೂಟ್ ಇದೆ, ಸಂಧಿ ರೂಟು, ಬಟ್ ವೆಸ್ಟರ್ನ್ ಘಾಟ್ಸಲ್ಲೇ. ಇದು ಸಿಂಕೆಚೇರೆ ಇಟಲಿ ಇಲ್ಲೇ. ಓಹೋ, ಇದು ರೆಸಿಡೆಂಟ್ಸ್ ಪಾರ್ಕಿಂಗ್ ಓನ್ಲಿ ಅಂತ ಬ್ಯಾರಿಕೇಡೆ ಹಾಕ್ಬಿಟ್ಟವ್ರೆ. ಏನು ಮಾಡೋಕ್ಕೆ ಬರಲ್ಲ, ಇಲ್ಲೇ ನಿಲ್ಲಿಸ್ಬೇಕು. ಪ್ರತಿಯೊಂದು ಟೌನು ಇದೇ ಥರ ಸಮ್ಮರಲ್ಲೇ ತುಂಬ ಲೈವ್ಲಿ ಆಗಿರುತ್ತೆ. ಈ ಮನೆ ನೋಡಿ ಎಂಥ ರಾಕ್ ಮೇಲೆ ಕಟ್ಟಿದ್ದಾರೆ. ಆ ರಾಕ್ ತೂತದಿಂದ ನನಗೆ ಓಷನ್ ಕಾಣಿಸ್ತಾ ಇದೆ. ಬೆಳಗ್ಗೆ ಏನು ತಿಂದಲೇ ಹೊರಟಿರೋದ್ರಿಂದ ನನಗೂ ಹೊಟ್ಟೆ ಸಿಗ್ತಾ ಇದೆ. ಬನ್ನಿ ಇಲ್ಲಿ ಏನಾದರೂ ಪಾಸ್ತಾ ಏನಾದರೂ ತಿನ್ಕೊಳ್ಳೋಣ. ವ್ಯೂ ಎಷ್ಟು ಚೆನ್ನಾಗಿದೆಯೋ. ಈ ಮೈದಾ ಮುದ್ದೆ ಅಷ್ಟೇ ದರಿದ್ರವಾಗಿದೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೊಟ್ಟಿದ್ದನ್ನ ಕಣ್ಣು ಮುಚ್ಕೊಂಡು ತಿಂತಾ ಇರಬೇಕಷ್ಟೇ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಂಥ ಒಳ್ಳೆ ವ್ಯೂಸು. ಊಟನೂ ಆಯಿತು. ಇವಾಗ ನೆಕ್ಸ್ಟ್ ಟೌನ್ಗೆ ಹೋಗೋಣ ಬನ್ನಿ. ಎಂಥ ಬ್ಯೂಟಿಫುಲ್ ವ್ಯೂಸ್ ಇದೆ ನೋಡಿ. ನಿಮ್ಗಾಗಲೇ ಕ್ಲೌಡ್ ಇದ್ದು ಕೋಸ್ಟ್ ಲೈನ್ ಕಾಣಿಸ್ಲಿಲ್ಲ ಅಂತ ಕಾಣಿಸುತ್ತೆ, ಬಟ್ ಇಲ್ಲಿ ಕ್ಲಿಯರ್ ವ್ಯೂ ಇದೆ ನೋಡಿ. ಎಂಜಾಯ್ ಮಾಡಿ. ಈಗ ನಾವು ಹೋಗ್ತಿರೋದು 3ನೇ ಟೌನು, ಕಾರ್ನಿಗ್ಲಿಯಾ ಅಂತ. ಇಲ್ಲೂ ನಮ್ಮ ಸ್ಟಿಕ್ಕರ್ ಅಂಟಿಸ್ಬಿಡೋಣ ಬನ್ನಿ. ನೆಕ್ಸ್ಟ್ ಹೋಗ್ಬೇಕಾಗಿರೋ ಇನ್ನು 2 ಟೌನಲ್ಲೇ ವ್ಯೂಸ್ ಮಾತ್ರ ತುಂಬ ಸುಂದರವಾಗಿದೆ. ಈ ಟೌನಲ್ಲೇ ಅಷ್ಟೇನು ಇಲ್ಲ ಅಂತ ಹೇಳಿ ಈ ಟೌನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಟೌನು ಮನೋರೋಲಾಗೆ ಹೋಗೋಣ. ಈ ಸ್ಟಿಕ್ಕರ್ ಎಲ್ಲ ಇನ್ನೂ ಹಾಗೆ ಇರುತ್ತೋ ಇಲ್ವೋ, ನೆಕ್ಸ್ಟ್ ಸಮ್ಮರಲ್ಲೇ ಏನಾದರೂ ನಾನು ವಿಸಿಟ್ ಮಾಡೋಕ್ಕೆ ಹೋದರೆ ಮಾತ್ರ ಗೊತ್ತಾಗೋದು. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಚೆಕ್ ಮಾಡೋಣ. ಹಿಂಗೆ ನೋಡಿ ಎಲ್ಲ ಕಡೆ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟಿದ್ದಾರೆ. ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ತಿರ್ಗಾ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಅಟ್ಲೀಸ್ಟ್ ಟ್ಯಾಪ್ಸ್ ಇಟ್ಟವ್ರೆ, ಬಾಯಕ್ಕೆ ಆದರೆ ತುಂಬಿಸ್ಕೊಂಡ್ಲಿ ಅಂತ. ತಣ್ಣಗಿದೆ, ಒಳ್ಳೆಯದು. ಯಾಕಂದರೆ ಇಳ್ಕೊಂಡೇನೋ ಬಂದ್ಬಿಟ್ಟಿದ್ದೀನಿ. ವಾಪಸ್ ಹಾಕ್ಬೇಕಾದ್ರೆ ಬೈಕ್ ಬರುತ್ತೆ. ಕರೆಕ್ಟ್ ಪಾಯಿಂಟಲ್ಲೇ ಇದೆ ಇದು. ಮೋಸ್ಟ್ಲಿ ಈ ಬಾಟಲ್ನ ಮುಗಿಸಿ ಇನ್ನೊಂದು ಸರಿ ತುಂಬಿಸೋಕೆ ಬರ್ತೀನಿ ಅನಿಸುತ್ತೆ. ನಾಲ್ಕನೇ ಟೌನ್ ಆದಂಥ ಮನೋರೋಲಾ ಈಗ ಮುಗೀತು. ಈಗ ಕೊನೆ ಟೌನು, 5ನೇ ಟೌನು ರಿಯೋ ಮಾಗಿಯಾರೋಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಅಲ್ಲಿ ವ್ಯೂಸ್ ಹೆಂಗಿರುತ್ತೆ ಅಂತ. ಬೆಳಗ್ಗೆಯಿಂದ ಇದೇ ಆಗಿದೆ. ಒಂದೊಂದು ಟೌನ್ಗೂ ಹೋಗು, ಸ್ಟಿಕ್ಕರ್ ಅಂಟಿಸು, ನೋಡ್ಕೊಂಬ ಬೀಚ್ನೇನಾದರೂ, ಮತ್ತೆ ರೈಡ್ ಮಾಡು. ಇನ್ನೊಂದು ಟೌನ್ಗೆ ಹೋಗು, ಮತ್ತೆ ಸ್ಟಿಕ್ಕರ್ ಅಂಟಿಸು, ಮತ್ತೆ ಬೀಚ್ ನೋಡೋದು. ಕೊನೆ ಟೌನು ಅಂತ ಪಾರ್ಕಿಂಗ್ಗೆ ಸಿಕ್ಕಾಬಟ್ಟೆ ರೋದನೆ ಕೊಟ್ಬಿಡ್ತು. ಡುಕಾಟಿನೂ ಇಲ್ಲೇ ಬಿದ್ದಿರೋದು. ನೋಡ್ತಾ ಇರಿ, ಹೆಂಗ್ ಬೀಳುತ್ತೆ ಗೊತ್ತಾಗುತ್ತೆ. Una mano. Te la tengo dietro, te la tengo qua, tienila là, tieni lo sterzo. Vai. Ok.
Do you know where the parking is? So Yes. that's the problem. Yeah. It's bad parking. Yeah. If you want, I go out now. But I don't think this vehicle will fit there. Okay. I think I have to put it on the road or like this. ಕೊನೆಗೆ ಇಷ್ಟೆಲ್ಲ ಸರ್ಕಸ್ ಆದ್ಮೇಲೆ ರೋಡಲ್ಲೇ ನಿಲ್ಸ್ದೆ, ಬೇರೆ ಗಾಡಿಗಳಿಗೆ ತೊಂದರೆ ಆಗದೆ ಇರೋ ತರಾನೇ ನಿಲ್ಸಿದ್ದೀನಿ. ಬನ್ನಿ ಈಗ ಅಟ್ಲೀಸ್ಟ್ ರಿಯೋ ಮಾಗಿಯಾರೋ ಟೌನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಬಿಸಿಲಲ್ಲಿ ಓಡಾಡಿ ಸಾಕಾಗೋಯ್ತು ಇವತ್ತು. ಇಲ್ಲೂ ಕಿತ್ತೋದು ನನ್ನ ಮಕ್ಕಳು ಇರ್ತಾರೆ ಅನ್ನೋಕ್ಕೆ ಇದೆ ಇದು ಕಾಂಡಮ್ ಪ್ಯಾಕೆಟ್ ಎಲ್ಲ ತೆಗೆದು ಬಿಸಾಕಿದ್ದಾರೆ ಈ ಬಂಡೆಗಳಲ್ಲೇ ಮಾಡೋ ಅಂತ ಅವ್ರಿಗೆ. ಇದು ಈ ರೂಟಲ್ಲಿ ಬಂದಿದ್ದು ಇದೇ ಲಾಸ್ಟ್ ಪಾಯಿಂಟು. ಬ್ಯಾರಿಕೇಡ್ ಹಾಕೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಗೇಟೇ ಹಾಕ್ಬಿಟ್ಟಿದ್ದಾರೆ. ಎಲ್ಲೋ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ವ್ಯೂ ಪಾಯಿಂಟು, ಬಟ್ ಈಗ ಏನು ಮಾಡೋಕ್ಕೆ ಬರಲ್ಲ. ಬನ್ನಿ ವಾಪಸ್ ಹೋಗೋಣ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಇವಾಗ ಕ್ಯಾಂಪಿಂಗ್ ಎಲ್ಲಿದೆಯೋ ಆ ಟೌನಿಗೆ ವಾಪಸ್ ಬಂದಿದ್ದೀನಿ. ಅಲ್ಲಿ ಹಿಲ್ ಹಿಂದೆ ಸನ್ಸೆಟ್ ಆಗ್ತಾ ಇದೆ. ನಾನೆಲ್ಲೋ ಈ ಕಡೆ ಹಿಂಗೆ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಟ್ಲೀಸ್ಟ್ ಆರೆಂಜ್ ಕಲರ್ಸ್ ಆದರೂ ಕಾಣಿಸುತ್ತೇನೋ ನೋಡೋಣ. ಒಂದು ಹಿಲ್ ಇರೋದು ನೋಡಿ, ಸನ್ಸೆಟ್ ಕಾಣದೆ ಇರೋಂಗೆ ಆಗ್ತಾಯಿದೆ. ಬೇರೆ ಯಾವುದೋ ಹತ್ತಿರ ಇಲ್ಲ. ಸೊ ಇನ್ನೇನು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ಸು ಕ್ಯಾಂಪ್ ಹತ್ರ ಹೋಗ್ತೀನಿ. ನೀಟಾಗೆ ಏನು ಟ್ರ್ಯಾಶ್ ಬಿಡದಲ್ಲೇ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಗಾಡಿ ಮೇಲಿಟ್ಟು ರೆಡಿ ಮಾಡಿದ್ದೀನಿ. ಇವತ್ತು ವಾಪಸ್ ಆಕ್ಸ್ಬರ್ಗ್ಗೆ ಹೋಗೋ ರೂಟ್ ಅಷ್ಟೇ. ಸೊ ಸ್ವಿಟ್ಜರ್ಲ್ಯಾಂಡ್ ಮೂಲಕ ಹೋಗ್ತಾ ಇದ್ದೀನಿ. ಸ್ವಿಟ್ಜರ್ಲ್ಯಾಂಡ್ ಅಂದ್ರೇನೆ ಬೇರೆ ವೈಬು, ಬೇರೆ ಲ್ಯಾಂಡ್ಸ್ಕೇಪೇ ಇದೆ ಅನ್ನೋದು ಒಂದು ಒಳ್ಳೆ ಫೀಲ್ ಬರುತ್ತೆ. ಮುಂದಿನ ವಿಡಿಯೋದಲ್ಲೇ ನಿಮಗೆ ಸ್ವಿಟ್ಜರ್ಲ್ಯಾಂಡು ಮೌಂಟೇನ್ ಪಾಸಸ್ ಎಲ್ಲ ತೋರಿಸ್ತೀನಿ. ಸೊ ಈ ಸೀರೀಸ್ನ ನೋಡ್ತಾನೆ ಇರಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಆಫ್ ದೀಸ್ ವಿಡಿಯೋಸ್ ಇನ್ ದಿಸ್ ಸೀರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋಲ್ಲೇ ಸಿಗೋಣ. ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗಲ್ಲಿ ನೀವು ನೋಡೋದು ಆಸ್ಟ್ರಿಯಾ ಹಾಗೂ ಇಟಲಿಲಿರುವಂತ 2 ಮೌಂಟೇನ್ ಪಾಸಸ್, ಟಿಮಲ್ಸಿಯಾಕ್ ಅಂತ ಹಾಗೂ ಸ್ಟೆಲ್ವಿಯೋ ಪಾಸ್ ಅಂತ. ನಾವು ಹೋಗ್ತಿರೋ 5 ದಿನ ಟ್ರಿಪ್ ಅಲ್ಲೇ ಇದು ಮೊದಲನೇ ಮೌಂಟೇನ್ ಪಾಸು. ಎಲ್ಲಾ ಮೌಂಟೇನ್ ಪಾಸ್ ಅಲ್ಲೂ ಕರ್ನಾಟಕ ಬಾವುಟನ ಹಾರಿಸ್ತೀವಿ. ಸರಿ, ಮುಂದೆ ಎಂಡ್ವರೆಗೂ ನೋಡಿ. ಇದು ಸೋಲ್ಡನ್ ಅನ್ನೋ ಟೌನ್ ಇಂದ ಹೋಗ್ತಾ ಇದೀವಿ. ಇಲ್ಲಿ ವಿಂಟರ್ ಟೈಮ್ ಅಲ್ಲೇ ತುಂಬಾ ಸ್ಕೀಯಿಂಗ್ ಆಕ್ಟಿವಿಟೀಸ್ ಇರುತ್ತೆ. ಸೊ ಅಲ್ಲಿ ನೋಡ್ತಿರ್ಬೋದು, ಕೇಬಲ್ ಕಾರ್ಸ್ ಅಲ್ಲೆಲ್ಲ ಮೇಲೆ ಹೋಗ್ತಾರೆ. ಇಲ್ಲಿ ಈ ತರ ಟೌನ್ ಇರೋದ್ರಿಂದ ಊಟ ತಿಂಡಿ ಈ ತರ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಫರ್ದರ್ ಟಿಮಲ್ಸಿಯಾಕ್ ಅನ್ನೋ ಮೌಂಟೇನ್ ಪಾಸ್ಗೆ ಹೋಗ್ಬೋದು. ಸ್ಲೋಲಿ ಬೆಟ್ಟ ಏರ್ತಾ ಇದ್ದೀವಿ. ಒಳ್ಳೆ ವ್ಯೂಸ್ ಮಾತ್ರ ಆನ್ ದ ವೇ. ವೆದರ್ನು ಪರ್ಫೆಕ್ಟ್ ಆಗಿದೆ, ತುಂಬಾ ಬಿಸಿಲು ನಮ್ಮ ಮೇಲೆ ಬೀಳ್ತಿಲ್ಲ, ಆಮೇಲೆ ಬ್ರೀಸ್ ಇದೆ. ಸೊ ಇದಕ್ಕಿನ ಇನ್ನೇನು ಬೇಕು ಅಂತೀರಾ? ಸದ್ಯ ಈ ಮೌಂಟೇನ್ ಪಾಸಿಗೆ ದುಡ್ಡಿಟ್ಟಿಲ್ಲ ಅನ್ಸುತ್ತೆ. ನೋಡೋಣ ಬನ್ನಿ, ಯಾಕೆ ಜಿಂಕ್ಸ್ ಮಾಡೋದು. ಒಂದೊಂದ್ಸಲಿ ಇದೆಲ್ಲ ಕನ್ಸ ಅಂತ ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ NFS ಗೇಮ್ ಅಲ್ಲಿ ನೋಡ್ತಾ ಇದ್ದಿದ್ ರೋಡ್ಸ್ ನಲ್ಲಿ ಈಗ ಒಂದು ಸೂಪರ್ ಬೈಕ್ ನ ಓಡಿಸ್ತಾ ಇದ್ದೀನಿ. ಮ್ಯಾನಿಫೆಸ್ಟ್ ಮಾಡಿ ಅದ್ರ ಕಡೆ ಕೆಲಸ ಮಾಡಿದ್ರೆ ಯಾರು ಬೇಕಿದ್ರು ಅವ್ರ ಕನ್ಸನ್ನ ನೆನ್ಸ್ ಮಾಡ್ಕೋಬಹುದು ಅಂತ ನನ್ನ ಪ್ರಕಾರ ಇದೇ ಸಾಕ್ಷಿ. ನೋಡಿ ವಾಟರ್ ಫಾಲ್ಸ್ ನೋಡಿ, 1930 ಮೀಟರ್ಸ್ ಅಲ್ಲೇ ಫಸ್ಟ್ ಕರ್ವ್ ಇದೆ. ಕೆಹೆರಾ 2 ಅಂತಿದೆ ನೋಡಿ, ಹಂಗಂದ್ರೆ ಕರ್ವ್ 2. ಜರ್ಮನ್ ಅಲ್ಲೇ ಕೆಹೆರಾ ಅಂದ್ರೆ ಕರ್ವ್. ಸೊ ಇದನ್ನು ಆಸ್ಟ್ರಿಯಾ ಸೈಡ್ ಅಲ್ಲಿ ಇರೋದ್ರಿಂದ ಜರ್ಮನ್ ಅಲ್ಲಿ ಬರ್ದಿದ್ದಾರೆ ನೋಡಿ. ಇಲ್ಲಿಲ್ಲೇ ಹಂಗೆ ವಾಟರ್ ಫಾಲ್ಸು ಇದೆ. ಬೈಕರ್ಸ್ಗೆ ಪ್ಯಾರಡೈಸ್ ನೋಡಿ, ಎಷ್ಟು ಜನ ಇದ್ದಾರೆ ಬೈಕರ್ಸು. ಸೊ ಒಂದು ಸೈಡಿಗೇನೆ 17 ಯೂರೋಸು, ವಾಪಸ್ ಬರೋಂಗಿದ್ದಿದ್ರೆ 23 ಯೂರೋ. ಸೊ ನಾವು ಈ ಕಡೆಯಿಂದ ಹೋಗಿ ಆ ಕಡೆ ಸ್ಟೆಲ್ವಿಯೋ ಪಾಸ್ ನೆಕ್ಸ್ಟ್ ಇಟಲಿಯಲ್ಲೇ ಹೋಗ್ಬೇಕಾಗಿರೋದ್ರಿಂದ ಒಂದೇ ಸೈಡ್ ತೊಗೊಂಡಿದ್ದೀನಿ. ಹಿಂಗಿದೆ ನೋಡಿ ಸ್ನೇಹಿತರೆ ರೂಟು, ಸ್ಟ್ರೀಟ್ ರೂಟು, ಬೆಟ್ಟದ ಮಧ್ಯ. ಆ ಕಡೆ ಅಲ್ಲಿ ಮೌಂಟೇನ್ ಇಂದ ಸ್ನೋ ಮೆಲ್ಟ್ ಆಗಿ ಬರ್ತಾ ಇರುವಂತ ನೀರು ಎಲ್ಲ ಕಡೆಯಿಂದ ಸೇರ್ಕೊಂಡು ಒಂದು ನದಿ ತರ ಫಾರ್ಮ್ ಆಗ್ತಾ ಇದೆ ಇಲ್ಲೇನೆ. ಸ್ಮಗ್ಲರ್ ಅಂತೆ. ಅದು ಗೋಡೆಯಲ್ಲೇ ಒಂದು ಹೋಲ್ ಮಾಡಿದ್ದಾರೆ, ಹ್ಯಾಟ್ ಹಾಕೊಂಡು ಯಾವನೋ ಕಳ್ಳ ಹೋಗ್ತಾ ಇರೋ ಥರ.
ಅಲ್ಲೇ ಸ್ನೋ ಮೆಲ್ಟ್ ಆಗಿ ಇಲ್ಲಿಂದ ಬರ್ತಾ ಇದೆ ಜಾರ್ಕೊಂಡು. ಡುಕಾಟಿ ಅವರು ಜರ್ಮನಿಲೇ ನಾನು ಒಬ್ಬನೇ ಇಂಡಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಒಬ್ಬನೇ ಇಂಡಿಯನ್ ಅನ್ನೋ ಹೆಮ್ಮೆ ಜೊತೆ ನಾನೊಬ್ಬ ಕನ್ನಡಿಗ ಅನ್ನೋ ಹೆಮ್ಮೆ ನನಗೆ ಇನ್ನೂ ಹೆಚ್ಚಾಗಿತ್ತು. ವಿದೇಶದ ಈ ಮೌಂಟೇನ್ ಪಾಸ್ ನಲ್ಲಿ ನಮ್ಮ ಹಳದಿ ಕೆಂಪು ಬಾವುಟನ ಹಾರಿಸಿದ್ವಿ. ನಾವು ಈಗ ಕರ್ನಾಟಕ ಇಂದ ಆಚೆ ಇರ್ಬೋದು, ಆದ್ರೆ ಕರ್ನಾಟಕನ ನಮ್ಮಿಂದ ಆಚೆ ತೆಗಿಯಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಜರ್ಮನ್ ನಲ್ಲಿ ಈ ಮೌಂಟೇನ್ ಪಾಸ್ ಹೆಸರು ಟಿಮಲ್ಸ್ ಯಾಕ್ ಅಂತ. ಟಿಮಲ್ ಅಂದ್ರೆ ಫ್ರೆಂಚ್ಗೆ ಸಿಮಿಲರ್ ಆಗಿರೋ ಒಂದು ಭಾಷೆ, ಓಲ್ಡ್ ರೊಮ್ಯಾನ್ಸ್ ಅನ್ನೋ ಭಾಷೆನಲ್ಲಿ ಸ್ಮಾಲ್ ಹಿಲ್ ಅಂತ. ಈ ಪಾಸು ಆಸ್ಟ್ರಿಯಾ ಇಂದ ಇಟಲಿಗೆ ಹೋಗುತ್ತೆ. ಅದಕ್ಕೆ ಇಟಾಲಿಯನ್ ನಲ್ಲೂ ಕೂಡ ಒಂದು ಹೆಸರಿಟ್ಟಿದ್ದಾರೆ, ಅದರ ಹೆಸರು ಪಾಸೋ ರೋಂಬೋ ಅಂತ, ಹಂಗಂದ್ರೆ ಪಾಸ್ ಆಫ್ ಥಂಡರ್ ಅಂತ. ಸೊ ಪಾಸ್ ಆಫ್ ಥಂಡರ್ ನಲ್ಲಿ ಇವತ್ತು ನಾವು ಲೈಟ್ನಿಂಗ್ ತರ ಹೋಗೋ ಡುಕಾಟಿನಲ್ಲಿ ಹೋಗ್ತಾ ಇದ್ದೀವಿ. ಈ ಪಾಸಲ್ಲೇ ಒಂದು ಸಣ್ಣ ಹ್ಯೂಮನ್ ಬೋನ್ ಸಿಗುತ್ತೆ ಅಂಡ್ ಅದನ್ನ ಚೆಕ್ ಮಾಡಿಸಿದಾಗ 300 BCಲಿ ಕೂಡ ಈ ಪಾಸಲ್ಲೇ ಜನ ಓಡಾಡ್ತಿದ್ರು ಅನ್ನೋದು ಕನ್ಫರ್ಮ್ ಆಗುತ್ತೆ. 15th century ಟ್ರೇಡರ್ಸ್ ಈ ಪಾಸ್ನಲ್ಲಿ ಬ್ಯಾಸ್ಕೆಟ್ಸ್ ಹಿಡ್ಕೊಂಡು ಅದರಲ್ಲೇ 100 kg ಸಾಮಾನ ಹೊತ್ಕೊಂಡು ಟ್ರೇಡ್ ಮಾಡ್ತಿದ್ರಂತೆ. ನಾವು ಇವತ್ತು 100 kmph ಅಲ್ಲೇ ಗಾಡಿ ಓಡಿಸ್ಕೊಂಡು ಹೋಗಿ ಇಷ್ಟೆಲ್ಲ ಹಿಸ್ಟ್ರಿ ಇರ್ಬೋದು ಈ ಜಾಗಕ್ಕೆ ಅನ್ನೋದೇ ಮರ್ತೋಗ್ತೀವಿ. ಇಲ್ಲಿ ಸೈಡಲ್ಲೇ ಲೆಮನ್ ಥರದ್ದೇನೋ ಒಂದು ಫ್ರೂಟ್ ಥರ ಬೆಳೆಸ್ತಾ ಇದ್ದಾರೆ. ಸೊ ಇವಾಗ ಆನ್ ದ ವೇ ಟು ಸ್ಟೆಲ್ವಿಯೋ ಪಾಸ್ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ 8:41 ಅಂತ ಹೇಳ್ತಾ ಇದೆ. 9:20ವರೆಗೂ ಬೆಳಕಿರುತ್ತೆ. ಇನ್ನು ಜಸ್ಟ್ 40 ಕಿಲೋಮೀಟರ್ಸ್ ಇದೆ ಸ್ಟೆಲ್ವಿಯೋ ಪಾಸಿಗೆ. ಓಡಿಸ್ತಾನೇ ಇದ್ದೀವಿ ಬೆಳಗ್ಗೆಯಿಂದ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೊರಟಿದ್ರಿಂದ ಈಗ ಸ್ವಲ್ಪ ಲೇಟಾಗಿ ಪಾಸ್ನ ವಿಸಿಟ್ ಮಾಡೋಂಗಾಗಿದೆ. ಹೋಪ್ಫುಲಿ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಏನು ಕ್ಲೋಸಿಂಗ್ ಟೈಮ್ ಏನು ಇಲ್ಲದೆ ಇದ್ರೆ ಒಳ್ಳೇದು. ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಕ್ರೇಜಿ. ಒಂದೊಂದು ಮೌಂಟೇನ್ ಪಾಸ್ ಒಂದೊಂದು ವ್ಯೂ. ಈ ಪಾಸ್ ಅಲ್ಲೇ ಸ್ವಲ್ಪ ಸಂಧಿ ಇದೆ ಮತ್ತೆ ರೋಡ್ಸ್ ಅಷ್ಟು ನೀಟಾಗಿಲ್ಲ, ಸೊ ಅಷ್ಟೊಂದು ಕಾನ್ಫಿಡೆನ್ಸ್ ಬರಲ್ಲ. ಅದಕ್ಕೆ ಗೂಗಲಲ್ಲಿ ಎಲ್ಲೋ ನೋಡಿದ್ದೆ, ಇಸ್ ದಿಸ್ ಪಾಸ್ ಹಾರ್ಡ್ ಟು ರೈಡ್ ಅಂತೆಲ್ಲ ಹಾಕಿದ್ರು. ನೋಡೋಣ ಬನ್ನಿ, ಗೊತ್ತಾಗುತ್ತೆ ನಮಗೆ ಹಾರ್ಡ್ ಇದೆಯಾ ಇಲ್ವಾ. 40 ಕರ್ವ್ಸ್ ಇದೆ ನೋಡಿ ಇದರಲ್ಲಿ. ಕರ್ವ್ ನಂಬರ್ 38. ಹಿಂಗೆ ತಿರುಗ್ಸಾಗ್ತಾ ಇದೆ. ಎಲ್ಲ ಕ್ಯಾಲಿಬ್ರೇಟ್ ಆಗಿ ಹೋಗಿರುತ್ತೆ, ಮೊಬೈಲ್ ಕಂಪಸ್ ಅದು ಇದು ಎಲ್ಲ. ಈ ಮೌಂಟೇನ್ ಪಾಸ್ನಲ್ಲಿ ಎಷ್ಟೊಂದು ಕರ್ವ್ಸ್ ಇರೋದ್ರಿಂದ ಇದು ಡೆಫಿನೆಟ್ಲಿ ಬಿಗಿನರ್ ಫ್ರೆಂಡ್ಲಿ ಅಂತೂ ಅಲ್ಲ. ಎಷ್ಟೊಂದು ಯುರೋಪಿಯನ್ ಬೈಕರ್ಸು ಈ ಕರ್ವ್ಸ್ ಅಲ್ಲಿ ಒದ್ದಾಡ್ತಾರೆ. ಆರೆಂಜ್ ಸನ್ ರೇಸು ಬೆಟ್ಟದ ಮೇಲೆ ಹೆಂಗೆ ಕಾಣ್ತಿದೆ ನೋಡಿ ಸ್ನೇಹಿತರೆ. ಸುಮ್ಮನೆ ಅವಾಗಿಂದ ಸ್ವರ್ಗ ಅಂತ ಇದ್ದೀನಿ. ಎಲ್ಲ ಕಡೆ ಸ್ವರ್ಗದ ಲ್ಯಾಂಡ್ಸ್ಕೇಪ್ಸ್ ಇದು. ಸ್ವರ್ಗದಲ್ಲೇ ಒಂದು ಜಾಗದಿಂದ ಇನ್ನೊಂದು ಜಾಗ. 1820s ಅಲ್ಲೇ ಬಿಲ್ಡ್ ಮಾಡಿರೋ ಈ ಮೌಂಟೇನ್ ಪಾಸ್ ನಲ್ಲಿ 48 ಹೇರ್ ಪಿನ್ ಬೆಂಡ್ಸ್ ಇದೆ. 2 ವರ್ಲ್ಡ್ ವಾರ್ ನ ನೋಡಿರೋ ಈ ಪಾಸ್ ನ ಬ್ರಿಟಿಷ್ ಟಿವಿ ಶೋ ಒಂದು ಬೆಸ್ಟ್ ಡ್ರೈವಿಂಗ್ ರೋಡ್ ಇನ್ ದ ವರ್ಲ್ಡ್ ಅಂತ 2008 ಅಲ್ಲೇ ಹೇಳಿದ ಮೇಲೆನೆ ಈ ಮೌಂಟೇನ್ ಪಾಸ್ಗೆ ಇಂಟರ್ನ್ಯಾಷನಲ್ ಅಟೆನ್ಷನ್ ಸಿಕ್ಕಿದ್ದು. ಇಷ್ಟು ಬ್ಯೂಟಿಫುಲ್ ಆಗಿರೋ ಕರ್ವ್ಸ್ ಇದೆ ಅಂಡ್ ರೈಡ್ ಮಾಡೋಕ್ಕೆ ಡೆಫಿನೆಟ್ಲಿ ಏನೋ ಒಂದು ಯೂನಿಕ್ ಫೀಲಿಂಗ್ ಇದೆ. ಸೊ ಅವರು ಯಾಕೆ ಹಾಗೆ ಹೇಳಿದ್ರು ಅಂತ ನಾನು ಇಮ್ಯಾಜಿನ್ ಮಾಡಿ. ಈಗ ಫುಲ್ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಕರ್ವ್ಸ್ ಬ್ಯಾಕ್ ಟು ಬ್ಯಾಕ್ ಕರ್ವ್ಸ್ ನೋಡಿ ಹೆಂಗಿದೆ. ಬಂದಿರೋದ್ರಲ್ಲೆಲ್ಲ ಬೆಸ್ಟ್ ಮೌಂಟೇನ್ ಪಾಸ್ ಇದೆ ಅನ್ಸುತ್ತೆ. ಗ್ರೋಸ್ ಗ್ಲಾಕ್ನರ್ ಬೇರೆನೆ ಫೀಲ್ಸು, ಬಟ್ ಇದು ಅದು ಸನ್ಸೆಟ್ ಟೈಮಲ್ಲಿ ಬಂದಿರೋದು. ಮೇಲ್ ನೋಡಿ ಕರ್ವ್ಸು ಕ್ರೇಜಿ. 14th ಕರ್ವ್ ಅಲ್ಲಿದೆ ನೋಡಿ, ಅದೇ ಟಾಪ್ ಮೋಸ್ಟ್ ಪಾಯಿಂಟ್ ಅಂತ ಅನ್ಸುತ್ತೆ. ಕರ್ವ್ ನಂಬರ್ 1. ಕ್ರೇಜಿ ವ್ಯೂಸ್ ಮಾತ್ರ. ಈ ಕಡೆಯಿಂದ ಕರ್ವ್ 8 ಆಗೋಯ್ತು. ಈ ಪಾಸಲ್ಲಿರೋ 48 ಕರ್ವ್ಗಳಲ್ಲೇ 40 ಒಂಥರ ನಂಬರ್ ಮಾಡಿದ್ದಾರೆ. ಈ ಕೊನೆಯದಾಗೆ ಈಗ 8 ಕರ್ವ್ನ ಸಪ್ರೇಟಾಗಿ ನಂಬರ್ ಮಾಡಿದ್ದಾರೆ. ಇಂಥ ಕರ್ವಲ್ಲೇ ಇಂಥ ನನ್ನ ಮಗ ಸಿಗಬೇಕಾ? ಎಕ್ಸ್ಟ್ರಾ ವೈಡ್ ಗಾಡಿ ಗುರು.
ನಮ್ಮ ಹಳದಿ ಕೆಂಪು ಬಾವುಟನ ಇಂಥ ಒಂದು ಎಪಿಕ್ ಮೌಂಟೇನ್ ಪಾಸ್ನಲ್ಲೂ ಹಾರಿಸೋಣ. ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಅದ್ಭುತ ವ್ಯೂಸು, ಎಂಥ ಅದ್ಭುತ ಮೌಂಟೇನ್ ಪಾಸು. ಇದುವರೆಗೂ ಓಡಿಸಿರೋ ಬೆಸ್ಟ್ ಮೌಂಟೇನ್ ಪಾಸ್ ಇದು. ಒಳ್ಳೆ ಟೈಮಿಗೆ ಬೇರೆ ಬಂದಿದ್ವಿ ಸನ್ಸೆಟ್ ಇಲ್ಲಿಂದ ನೋಡಿ. ಸೊ ಮುಂದೆ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಸ್ಟೇ ಇರೋದು ಹಾಸ್ಟೆಲಲ್ಲೇ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಎಲ್ಲಾದರೂ ಊಟ ಮಾಡಿಕೊಂಡು ಆಮೇಲೆ ಇವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ತೀವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲೇ ಸಿಗೋಣ. ನಮಸ್ಕಾರ ಸ್ನೇಹಿತರೆ, ಪಯಣ ವಿತ್ ಮಲ್ಟಿಸ್ಟ್ರಾಡಾ ಎಪಿಸೋಡ್ ಸೀರೀಸ್ನಲ್ಲಿರೋ 5ನೇ ಎಪಿಸೋಡ್ಗೆ ಸ್ವಾಗತ. ಭೂಮಿ ಮೇಲಿರೋ ಸ್ವರ್ಗ ಸ್ವಿಟ್ಜರ್ಲ್ಯಾಂಡ್ ನಲ್ಲಿರೋ 5 ಮೌಂಟೇನ್ ಪಾಸಸ್ ನ ಈ ವಿಡಿಯೋದಲ್ಲೇ ನೋಡ್ತೀರಾ. ಹೊಸದಾಗಿ ಚಾನೆಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನಾವು ಹೋಗ್ತಿರೋದು ಅಂಬ್ರೇಲ್ ಪಾಸ್ ಅಂತ, ಇಟಲಿ ಬಾರ್ಡರ್ ದಾಟ್ಕೊಂಡು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಾ ಇದೀವಿ. ನಿನ್ನೆ ರಾತ್ರಿ ಇಟಲಿಲೇ ಉಳ್ಕೊಂಡಿದ್ವಿ. ಸ್ಟೆಲ್ವಿಯೋ ಪಾಸ್ ಆಗಿದ ತಕ್ಷಣ ಒಂದು ಸಣ್ಣ ಟೌನ್ ಅಲ್ಲಿ ಉಳ್ಕೊಂಡಿದ್ವಿ. ಈಗ ವಾಪಸ್ಸು ಅರ್ಧ ಸ್ಟೆಲ್ವಿಯೋ ಪಾಸ್ ದಾಟ್ಕೊಂಡು ಹೋಗಾದ್ಮೇಲೆ ಅಂಬ್ರೇಲ್ ಪಾಸ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು. ಒಳ್ಳೆ ಸನ್ನಿ ವೆದರ್ ಇದೆ ಈಗ. ಆಮೇಲೆ ಸ್ವಲ್ಪ ರೈನ್ ಪ್ರಿಡಿಕ್ಷನ್ ಇದೆ ನೋಡಿ. ಇಟಾಲಿಯನ್ಸ್ ಎರ್ರಾಬಿರಿ ಓಡಿಸ್ತಾರೆ, ಅದಕ್ಕೆ ಇದೇ ಪ್ರೂಫ್. ಜರ್ಮನಿಯವರಾದ್ರೆ ಬ್ಲೈಂಡ್ ಕರ್ವ್ಸ್ ಅಲ್ಲೆಲ್ಲ ಓವರ್ಟೇಕ್ ಮಾಡದಲ್ಲೇ ಇರ್ತಾರೆ ನೋಡಿ. ಈ ವಾಟರ್ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿನ್ನೆ ಸಾಯಂಕಾಲ ತೋರ್ಸೋಕ್ಕಾಗಿರ್ಲಿಲ್ಲ, ಈಗ ನೋಡ್ಕೊಳ್ಳಿ. ಸ್ವಿಟ್ಜರ್ಲ್ಯಾಂಡ್ನ ಈ ಮೌಂಟೇನ್ ಪಾಸ್ನಲ್ಲಿ ಈ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿದೆ ನೋಡಿ. ಒಳ್ಳೆ ಕಾರ್ನರ್ಸ್ ಅಲ್ಲಿ ಹೋಗೋ ಬರೋ ಬೈಕರ್ಸ್ ಫೋಟೋಸ್ ಎಲ್ಲ ತೆಕ್ಕೋತಾರೆ. ಆಮೇಲೆ ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ 1000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಲ್ಲೂ ನೀವೇನಾದ್ರೂ ಈ ತರ ಚಾರ್ಮಡಿ ಘಾಟಲ್ಲಿ ಅಥವಾ ಆಗುಂಬೆ ಘಾಟಲ್ಲಿ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ನೋಡಿ. ಏನಂತೀರಾ? ಈ ಡುಕಾಟಿ ಗಾಡಿ ನಂದಲ್ಲ ಅಂತ ಹೇಳಿ ನಾನು ಈ ಫೋಟೋನ ದುಡ್ಡು ಕೊಟ್ಟು ತಗೊಳ್ತಾ ಇಲ್ಲ. ಇದೇ ವರ್ಷ ಹೊಸ ಅಡ್ವೆಂಚರ್ ಗಾಡಿ ತಗೊಂತೀನಿ. ಆ ಗಾಡಿಲೇ ಬಂದು ಈ ತರ ಒಳ್ಳೆ ಫೋಟೋ ಏನಾದ್ರು ಬಂದ್ರೆ ಖಂಡಿತ ತಗೊಂತೀನಿ. ಅದೇ ಗಾಡಿ ತಗೋಬೇಕಾಗಿರೋದು. ಅರ್ಧ ಸ್ಟೆಲ್ವಿಯೋ ಪಾಸ್ ನ ಓಡಿಸಿದ್ದಾಯ್ತು. ಸೊ ಈ ಕಡೆಯಿಂದ ಅಂಬ್ರೇಲ್ ಪಾಸ್, ಈ ಪಾಸ್ ಮೂಲಕನೇ ನಾವು ಇಟಲಿಯಿಂದ ಸ್ವಿಟ್ಜರ್ಲ್ಯಾಂಡ್ಗೆ ದಾಟ್ತೀವಿ. ಅಂಬ್ರೇಲ್ ಇಲ್ಲೇ ಸ್ಟಾರ್ಟ್ ಆಗೋಯ್ತು. ದೇರ್ ಇಸ್ ನೋ ಪ್ರಾಬ್ಲಮ್ ರೈಟ್? ಥಿಂಕ್ ಯು ಕೇಮ್ ಹಿಯರ್ ಫಾರ್ ಅ ಪರ್ಪಸ್. ನೋ ಇಟ್ಸ್ ಓಕೆ. ಓಕೆ ಇಟ್ಸ್ ಓಕೆ. ಓಕೆ ಓಕೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಹಿಂದೆನೆ ಹೋಗ್ಬಿಟ್ಟು 2503 ಅಡಿಲಿರೋ ಈ ಪಾಸ್ ಟಾಪ್ ಮೋಸ್ಟ್ ಪಾಯಿಂಟ್ ಸ್ವಿಟ್ಜರ್ಲ್ಯಾಂಡಿನ ಹೈಯೆಸ್ಟ್ ಪೇವ್ಡ್ ರೋಡ್ ಅಂತೆ. ಇಲ್ಲೇ ಇರೋ ಮೌಂಟೇನ್ ಪೀಕ್ ಹೆಸರನ್ನ ಈ ಪಾಸ್ಗೆ ಇಟ್ಟಿರೋದು. ಬ್ರೇಕ್ ವರ್ಕ್ ಆಗ್ತಿಲ್ಲ. ಅಂದ್ರೆ ಆಗುತ್ತೆ, ಹಿಂಗೆ ಸ್ವಲ್ಪ ಹೊತ್ತು ನಿಲ್ಸ್ಬೇಕು, ಕೂಲ್ ಡೌನ್ ಆಗ್ಬೇಕದು ಡಿಸ್ಕ್. ಆಮೇಲೆ ಹೆಂಗಿದ್ರು ಪೆಟ್ರೋಲ್ ಅಂತೂ ಹಾಕ್ಸ್ಬೇಕು. ನಾವಿವಾಗ ಹೋಗ್ತಿರೋದು ಫ್ಯೂಆರ್ನ್ ಪಾಸ್ ಅಂತ, ಸಣ್ಣ ಪಾಸ್ ಇದು. ಅಂತ ದೊಡ್ಡ ಪಾಸ್ ಏನಲ್ಲ, ತುಂಬ ಕರ್ವ್ಸ್ ಏನಿರಲ್ಲ. ಬಟ್ ಇಲ್ಲಿಗೆ ಹೋಗ್ತಾ ದಾರಿಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ರೈನ್ ಗೇರ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸಡನ್ನಾಗಿ ಫುಲ್ಲು ಆನೆಕಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ನಿಲ್ಲಿಸಿ ಈ ಥರ ಸೈಡಲ್ಲೇ ನಿಂತ್ಕೊಂಡಿದ್ದೀವಿ. ಈ ಮೌಂಟೇನ್ ಪಾಸ್ ಅಲ್ಲೇ ಸಿಕ್ಕಾಬಟ್ಟೆ ಮಳೆ ಬರ್ತಿದ್ದ ಕಾರಣ ಬಾವುಟನ ಹಾರ್ಸಕ್ಕಾಗ್ಲಿಲ್ಲ. ಮಳೆನೂ ತುಂಬಾ ಬೇಗ ನಿಲ್ಲಿಲ್ಲ. ಆಮೇಲೆ ನಾವಿನ್ನೂ 3 ಪಾಸ್ ಹೋಗ್ಬೇಕಾಗಿರೋದ್ರಿಂದ ಮಳೆಯಲ್ಲೇ ಹೊರಟೆ. ಮಳೆಯಲ್ಲೇ ಸಿಕ್ಕಾಬಟ್ಟೆ ಹೆಲ್ಪ್ ಆಗಿದ್ದು ನಮಗೆ ಹೀಟೆಡ್ ಗ್ರಿಪ್ಸ್ ಮತ್ತೆ ಹೀಟೆಡ್ ಸೀಟ್. ಪಿಲಿಯನ್ಗೂ ಹೀಟಿಂಗ್ ಸೀಟ್ ಇದೆ ಈ ಗಾಡಿಲೇ. ಸೊ ಸಿಕ್ಕಾಬಟ್ಟೆ ಹೆಲ್ಪ್ ಆಯ್ತು. ಮಳೆಯಲ್ಲೇ ನೆಂದಿದ್ದಕ್ಕೆ ಶೂಸ್ ಪೂರ್ತಿ ನೀರ್ ತುಂಬ್ಕೊಂಡ್ಬಿಟ್ಟಿತ್ತು. ನೀರ್ ನೋಡಿ ಎಷ್ಟು ಬೀಳ್ತಾ ಇದೆ. ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತು. ಅಲ್ಲಿ ಆನೆಕಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಥಂಡರ್ ಲೈಟ್ನಿಂಗ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಹೊತ್ತು ಸೈಡಲ್ಲಿ ನಿಂತ್ಕೊಂಡು ಈಗ ಆನ್ ದ ವೇ ಟು ಅನದರ್ ಪಾಸ್. ಸ್ವಲ್ಪ ತುಂಬ ಡಿಸ್ಟೆನ್ಸ್ ಇದೆ. ಸೊ ಇಂಥ ರೋಡ್ಸಲ್ಲೇ ಡಿಸ್ಟೆನ್ಸ್ನ ಕವರ್ ಮಾಡಿ ಆಮೇಲೆ ಆ ಪಾಸಲ್ಲಿ ಹೋಗ್ತೀವಿ. ಸೊ ಎಷ್ಟೊಂದು ಪಾಸಸ್ ಇದೆ ಈ ಸರೌಂಡಿಂಗಲ್ಲೇ. ಎಲ್ಲದಕ್ಕೂ ಈ ಟ್ರಿಪ್ಪಲ್ಲೇ ಹೋಗೋಕ್ಕಾಗಲ್ಲ ಅಂತ ನಾನು ಕಮ್ಮಿ ಚೂಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಮತ್ತೆ ಬರ್ತಾ ಇರೋದಕ್ಕೆ ಕಾರಣಗಳು ಸಿಕ್ಕಾಬಟ್ಟೆ ಇದೆ. ಇದೇ ನೋಡಿ ಲೇಕು, ವ್ಯೂಸ್ ಎಲ್ಲ ಇಲ್ಲಿ. ಆನ್
ಆನ್ ದ ವೇ ಇದೊಂದು ಬೋನಸ್ ಪಾಸ್ ಅನ್ಸುತ್ತೆ, ಮಾಲೋಜ್ ಪಾಸ್ ಅಂತ. ಸ್ವಿಟ್ಜರ್ಲ್ಯಾಂಡಲ್ಲಿ 3ನೇ ಪಾಸ್ ಇದು. ಬಟ್ ಎಲ್ಲೂ ಸರಿ ನಿಲ್ಲಿಸಿ ಪ್ರಾಪರ್ ಆಗಿ ಬಾವುಟ ಹಾರ್ಸೋಕ್ಕಾಗಿಲ್ಲ. ಎಂತೆಂಥ ಗಾಡಿ ಇಟ್ಕೊಂಡು ಬರ್ತಾರೆ ನೋಡಿ. ಫುಲ್ ಕರ್ವ್ಸ್ ಬ್ಯಾಕ್ ಟು ಬ್ಯಾಕ್. ಈಗ ಸ್ವಿಟ್ಜರ್ಲ್ಯಾಂಡಿಂದ ಮತ್ತೆ ಇಟಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇದು ಕಸ್ಟಮ್ ಚೆಕಿಂಗ್ ಪಾಯಿಂಟ್ ಇತ್ತು ಮುಂಚೆ, ಈಗ ಏನೂ ಇಲ್ಲ, ಸುಮ್ಮನೆ ಹಂಗೆ ಪಾಸ್ ಆಗ್ಬೋದು. ಕ್ಲ್ಯೂಗೆನ್ ಪಾಸ್ನ ಹತ್ತುತ್ತಾ ಇದ್ದೀವಿ. ಕ್ಲ್ಯೂಗೆನ್ ಅನ್ನೋದು ಜರ್ಮನಲ್ಲೇ, ಸ್ಪ್ಲ್ಯೂಗಾ ಅಂತ ಇಟಾಲಿಯನ್ನಲ್ಲೇ. ಸೊ ತಿರ್ಗಾ ಇದು ಇಟಲಿಯಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗುವಂಥ ಪಾಸು. ಫುಲ್ ಈ ಪಾಸ್ ತುಂಬಾನು ಒಂಥರ ಇಲ್ಲಿ ಇಟಾಲಿಯನ್ ವಿಲೇಜ್ ಬಿಲ್ಡಿಂಗ್ಸ್ ಥರ ಏನಿದೆ ಹಂಗೆ ಕಾಣ್ತಾ ಹೋಗ್ತಾ ಇದೆ. ಕರ್ವ್ಸಲ್ಲೂ ಬಿಲ್ಡಿಂಗ್ಸ್ ಇದೆ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಈ ಪಾಸಲ್ಲೇ ದೊಡ್ಡ ಲೇಕ್ ಇದೆ ಸೈಡ್ ಆಫ್ ದಿ ಪಾಸಲ್ಲೇ. ಈಗ ವ್ಯೂಸ್ ಓಪನ್ ಅಪ್ ಆಯ್ತು ನೋಡಿ ಸ್ವಲ್ಪ. ಟಾಪಲ್ಲೇ ಅನಿಸುತ್ತೆ ಮೋಸ್ಟ್ಲಿ ಲೇಕ್ ಇರೋದು. ಆ ಲೇಕ್ ಹತ್ರ ಬಾವುಟ ಹಾರಿಸೋಣ ಅಂತ ಇದ್ದೀನಿ. ಡ್ಯಾಮ್ ಇದೆ, ಅದರಿಂದ ಅಲ್ಲಿ ಲೇಕ್ ಇದೆ. ಹೊಳೆ ಪಕ್ಕ ನೀಟಾಗಿ ಬಿಂದಿಗೆ ಒಂದಿಲ್ಲ ಅಷ್ಟೇ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಬಾವುಟ ಹಾರಿಸಿದ ಮೇಲೆ ಸಿಕ್ಕಾಬಟ್ಟೆ ಜೋರ್ ಮಳೆ ಬಂತು. ಸೊ ಇಲ್ಲಿ ಎಲ್ಲೂ ಶೆಲ್ಟರ್ ಏನು ಇಲ್ಲದೆ ಇರೋ ಕಾರಣ ನಾವು ಸಿಕ್ಕಾಬಟ್ಟೆ ನೆಂದ್ಬಿಟ್ವಿ. ಹೇಳಿ ಸ್ನೇಹಿತರೆ, ಆ ಕಡೆನೂ ಲೇಕು, ಈ ಕಡೆನೂ ಲೇಕು, ಸುತ್ತಮುತ್ತ ಬೆಟ್ಟಗಳು, ಹಿಂಗೆ ಒಂದು ಸ್ವರ್ಗದಿಂದ ಇನ್ನೊಂದು ಸ್ವರ್ಗಕ್ಕೆ ಜಂಪ್ ಮಾಡ್ತಾನೆ ಇದೀವಿ. ಈಗ ನಾವಿರೋದು ಸ್ವಿಟ್ಜರ್ಲ್ಯಾಂಡ್ ಪಾರ್ಟ್ ಆಫ್ ದ ಸ್ಪ್ಲೂಗನ್ ಪಾಸ್ ನಲ್ಲೇ. ಈ ಪಾಸ್ ನಲ್ಲೇ 50ಕ್ಕೂ ಹೆಚ್ಚು ಹೇರ್ ಪಿನ್ ಕರ್ವ್ಸ್ ಇದೆ. ಈ ಕರ್ವ್ಸ್ ಅಲ್ಲೇ ಡುಕಾಟಿ ಮಲ್ಟಿ ಸ್ಟ್ರಾಡಾ ಓಡ್ಸಕ್ಕಂತೂ ಸಿಕ್ಕಾಬಟ್ಟೆ ಮಜಾ ಬರ್ತಾ ಇದೆ. ಇನ್ನೂ ಒಂದು ಪಾಸ್ ಬಾಕಿ ಇದೆ, ನೋಡ್ತಾ ಇರಿ ಮುಂದೆ ವಿಡಿಯೋ. ಸ್ವಲ್ಪ ರೂಟ್ ಮಿಸ್ ಆಗಿ ಟನಲ್ ಅಲ್ಲಿ ಬಂದ್ಬಿಟ್ವಿ. ಮೋಸ್ಟ್ಲಿ ಇವಾಗ ಉಲ್ಟಾ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಕ್ಲೌಡ್ ಒಳಗೇನೆ ಹೋಗ್ತಾ ಇದೀವಿ, ಏನು ವ್ಯೂಸ್ ಏನು ಕಾಣಲ್ಲ ಇವತ್ತು. ಫುಲ್ಲು ಡೆನ್ಸ್ ಫಾಗ್ ಇದೆ. ವ್ಯೂಸ್ ನೆಕ್ಸ್ಟ್ ಲೆವೆಲ್ ಇದ್ದಂಗಿದೆ, ಬಟ್ ಏನೋ ನಮಗೆ ಕಾಣ್ತಿಲ್ಲ ಫಾಗ್ ಇರೋದ್ರಿಂದ. ಫಾಗ್ ಸ್ವಲ್ಪ ಮಿಸ್ಟ್ರಿ ಫ್ಯಾಕ್ಟರ್ನ ಜಾಸ್ತಿ ಮಾಡೋದ್ರಿಂದ ಸಗದಾಗಿ ಕಾಣಿಸುತ್ತೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಹೈಯೆಸ್ಟ್ ಪಾಯಿಂಟ್ ಅಲ್ಲೇ ಈಗ ಬಾವುಟ ಹಾರಿಸಿ ವಾಪಸ್ ಹೋಗ್ತಾ ಇದೀವಿ. ಮತ್ತಿನ್ ಸ್ಟೇ ಈ ಡೈರೆಕ್ಷನ್ ಅಲ್ಲೇ ಇರೋದ್ರಿಂದ, ಮತ್ತೆ ಹೆಂಗಿದ್ರು ಫಾಗ್ ಇರೋದ್ರಿಂದ ಏನು ಅಷ್ಟೊಂದೇನು ಕಾಣಲ್ಲ. ಮುಂದಿನ ವ್ಲಾಗ್ ಅಲ್ಲೇ ನೀವು ನೋಡ್ತೀರಾ ಇನ್ನೂ 3-4 ಮೌಂಟೇನ್ ಪಾಸಸ್ ಸ್ವಿಟ್ಜರ್ಲ್ಯಾಂಡ್ದು. ಸೊ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಹಳೆ ವಿಡಿಯೋಸ್ ನ ನೋಡೋದ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ, ಶೇರ್ ಮಾಡೋದ್ ಮರಿಬೇಡಿ. ಮಾಡ್ಕೊಂಡಿರೋ ಸ್ಟೇಗೆ ಹೋಗೋಕೆ ಈ ತರ ಆಫ್ ರೋಡ್ ಪಾತ್ ಇದೆ, ಎಕ್ಸೈಟಿಂಗ್ ಆಗಿದೆ ಓಡ್ಸಕ್ಕೆ. ರೋಡಲ್ಲಿ ಹಿಂಗೆ ಟನಲ್ ಗಿನ್ನಲ್ಲೆಲ್ಲ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಲೆವೆಲ್ ಸೈಕ್ ಆಗಿದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಈ ಥರ ಫೀಲ್ಸ್ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ರಾತ್ರಿ ಸ್ವಲ್ಪ ಕತ್ಲೆ, ಅದಕ್ಕೆ ಹೆಂಗೆ ಅನಿಸ್ತಾ ಇದೆ. ಅಡ್ವೆಂಚರಸ್ ರೂಟ್ ಟು ದ ಹೋಟೆಲ್. ಎಲ್ಲಪ್ಪ ಇದು ಮಿಡಲ್ ಆಫ್ ನೋವೇರ್ ಇದೆಯಲ್ಲ, ಬೋಲಾ, ಮಾಂಟೆಲೋರಾ ಬೋಲಾ ಇದೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿಗೆ ಬರೋಕ್ಕೆ ಇಷ್ಟೆಲ್ಲ. ನಮಸ್ಕಾರ ಸ್ನೇಹಿತರೆ, ಪಯಣ ವಿತ್ ಮಲ್ಟಿ ಸ್ಟ್ರಾಡಾ ಎಪಿಸೋಡ್ 6ಗೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನೀವು ಗೋಲ್ಡ್ ಫಿಂಗರ್ ಅನ್ನೋ ಜೇಮ್ಸ್ ಬಾಂಡ್ ಮೂವಿಲಿ ತೋರಿಸಿರೋ ರೋಡ್ನ ನೋಡ್ತೀರಾ, ಹಾಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿರೋ 3 ಮೌಂಟೇನ್ ಪಾಸಸ್ನ ನೋಡ್ತೀರಾ. ನೀವು ಏನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಒತ್ತೋದು ಮಾತ್ರ ಮರಿಬೇಡಿ. ಜರ್ಮನಿಲೇ ವಾಸ ಮಾಡ್ತಾ ಇದ್ದೀನಿ. ಯುರೋಪಲ್ಲಿರೋ ಎಲ್ಲ ಸುಂದರವಾಗಿರೋವಂಥ ಲ್ಯಾಂಡ್ಸ್ಕೇಪ್ಸ್ನ ತೋರಿಸ್ತೀನಿ ಈ ಮೋಟೋ ವ್ಲಾಗ್ ಮೂಲಕ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈಗ ನೀವು ನೋಡ್ತಿರೋ ಫಾರೆಸ್ಟ್ ಥರದ ರೂಟಲ್ಲಿ ನಿನ್ನೆ ಆ್ಯಕ್ಚುಲಿ ಕತ್ಲೆನಲ್ಲೇ ಬಂದ್ವಿ, ಯಾಕಂದರೆ ನಮ್ಮ ಹೋಟೆಲ್ಲು ಇಲ್ಲೇ ಇತ್ತು. ನೀವೇನಾದರೂ ಎಪಿಸೋಡ್ 5 ನೋಡಿದರೆ ಅದರ ಎಂಡಿಂಗಲ್ಲೇ ಇದನ್ನು ತೋರಿಸ್ತೀನಿ, ಕತ್ಲೇಲಿ ಬರೋ ರೂಟ್ ಹೆಂಗಿರುತ್ತೆ ಅಂತ. ಈಗ ಬೆಳಗ್ಗೆ ಹೊತ್ತೇನೆ ಈ ಟನಲಲ್ಲಿ ಅಷ್ಟು ಕ್ಲಿಯರ್ ಆಗಿ ಏನೂ ಕಾಣಿಸ್ತಿಲ್ಲ. ನಿನ್ನೆ ರಾತ್ರಿ ಎಷ್ಟು ಭಯಾನಕವಾಗಿತ್ತು ಅಂತ ನೀವೇ ಇಮ್ಯಾಜಿನ್ ಮಾಡ್ಬೋದು. ಆಮೇಲೆ ಒಂದು ಸೈಡ್ ಟ್ರಾಫಿಕ್ ಮಾತ್ರ ಹೋಗೋಕ್ಕೆ ಜಾಗ ಇದೆ ನೋಡಿ.
ಆ ಕಡೆಯಿಂದ ಕಾರ್ ಅಥವಾ ಯಾವ್ದಾದ್ರು ಗಾಡಿ ಬಂದ್ರು ಗೊತ್ತೇ ಆಗಲ್ಲ. ಈ ಫಾರೆಸ್ಟ್ ತರ ಇರೋ ರೂಟ್ಸ್ ನ ನೋಡ್ತಾ ಇದ್ರೆ ನನಗೆ ಭದ್ರಾ ಟೈಗರ್ ರಿಸರ್ವ್ದು ಬ್ಯಾಕ್ ರೂಟ್ ನೆನಪು ಆಗುತ್ತೆ. ನನಗೂ ಆ ಭದ್ರಾ ರೂಟ್ಗೂ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಕನೆಕ್ಷನ್ ಇದೆ. ನನ್ನ ಆಫ್ ರೋಡ್ ಅಡ್ವೆಂಚರ್ಸ್ನೆಲ್ಲ ಅಲ್ಲಿಂದಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ನನ್ನ ಹಿಮಾಲಯನಲ್ಲೂ ಇಂಡಿಯಾಲಿದ್ದಾಗ ಆಗಾಗ ಅಲ್ಲಿ ಹೋಗ್ತಾ ಇರ್ತೀನಿ. ಬಟ್ ಇವಾಗ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿದ್ದೀನಿ. ಸೊ ಬನ್ನಿ ಇವತ್ತಿನ ಮೊದಲನೇ ಪಾಸ್ ತೋರಿಸ್ತೀನಿ. ಅದರ ಹೆಸರು ಸ್ಯಾನ್ ಗೊಟ್ಟಾರ್ಡೋ ಅಂತ. ಗೊಟ್ಟಾರ್ಡೋ ಅಂತ ಇಟಾಲಿಯನ್ ಭಾಷೆನಲ್ಲಿ ಹೇಳ್ತಾರೆ, ಗೊಟ್ಹಾರ್ಡ್ ಪಾಸ್ ಅಂತ ಇಂಗ್ಲಿಷ್ನಲ್ಲಿ. ಗೊಟ್ಹಾರ್ಡ್ ಅನ್ನೋ ಮೌಂಟೇನ್ನ ಈ ಪಾಸ್ ಮೂಲಕ ದಾಟ್ತೀವಿ. ಸೊ ಅದಕ್ಕೆ ಈ ಹೆಸರು. ಈ ಪಾಸ್ನ ಡೈರೆಕ್ಟ್ ಆಗಿ ಗೂಗಲ್ ಮ್ಯಾಪ್ಸಲ್ಲಿ ಹುಡುಕಿದ್ರೆ ಮೇನ್ ರೋಡ್ಸ್ ರೂಟ್ ಮಾತ್ರ ತೋರಿಸುತ್ತೆ. ಹಿಂಗೆ ಹೋದ್ರೆ ಈಸಿ ಆ್ಯಂಡ್ ಫಾಸ್ಟ್ ಆಗಿ ಪಾಸ್ದು ಟಾಪ್ ಪಾಯಿಂಟ್ನ ರೀಚ್ ಆಗ್ಬೋದು. ಆದರೆ ಕರ್ವಿ ರೋಡ್ಸ್ನಲ್ಲಿ ಓಡಿಸ್ಬೇಕು ಅಂತಂದ್ರೆ ಓಲ್ಡ್ ಗೊಟ್ಹಾರ್ಡ್ ಪಾಸ್ ಅಂತ ಹುಡುಕ್ಬೇಕು. ತನುವು ಮನವು ದನವು ಎಲ್ಲ ಕನ್ನಡ, ತನುವು ಮನವು ದನವು ಎಲ್ಲ ಕನ್ನಡ. ಕೊನೆಗೂ ಹುಡ್ಕೊಂಡು ಕರೆಕ್ಟಾಗಿರೋ ಪಾತಿಗೆ ಬಂದಿದ್ದೀವಿ. ವಿಚಿತ್ರ ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ವಲ್ಪ ನೋಡ್ಕೊಂಡೇ ಇದ್ರೆ ಮಿಸ್ಸೇ ಆಗೋಗುತ್ತೆ. ಈ GPS ಗೂ ಅಷ್ಟು ಆಪ್ಷನ್ ಇರಲ್ಲ. ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿ ಅಭ್ಯಾಸ. ಕರ್ವಿ ರೋಡ್ಸು ಬಟ್ ಟಾರ್ ಇಲ್ಲ, ಹಿಂಗೆ ಕಾಬಲ್ ಸ್ಟೋನ್ ಇದೆ. ಪೂರ್ತಿ ಮೌಂಟೇನ್ ಪಾಸ್ ಹಿಂಗೆ ಇದೆ ಅಂತ ಕಾಣಿಸುತ್ತೆ. ಇಲ್ಲೂ ಕರ್ವ್ಸ್ ಸಗದಾಗಿದೆ ನೋಡಿ. ಓಲ್ಡ್ ಗೊಟ್ಹಾರ್ಡ್ ಪಾಸಲ್ಲಿ ಇದ್ದೀವೀಗ. ಆ್ಯಂಡ್ 13th ಸೆಂಚುರಿಯಲ್ಲಿ ಈ ರಸ್ತೆಗಳು ನಾರ್ದರ್ನ್ ಹಾಗೂ ಸದರ್ನ್ ಯುರೋಪ್ ಮಧ್ಯೆ ಒಂದು ಇಂಪಾರ್ಟೆಂಟ್ ಟ್ರೇಡ್ ರೂಟ್ ಆಗಿತ್ತು. ಅದಕ್ಕೆ ಈ ಪಾಸ್ನ ಕಿಂಗ್ ಆಫ್ ಮೌಂಟೇನ್ ಪಾಸಸ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ ಕಾಬಲ್ ಸ್ಟೋನ್ ರೋಡ್ ಆಗಿದ್ರು ರಿಪೇರ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇರ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಬರಲಿ ಅಂತ ಓಡಿಸೋರಿಗೆ. ಈ ಪಾಸಲ್ಲಿ ಮೊದಲ ಗಾಡಿ ಓಡಾಡಿದ್ದು 1895 ಕೇವಲ 130 ವರ್ಷಗಳ ಹಿಂದೆ. ಇದಕ್ಕೂ ಮುಂಚೆ ಈ ತರ ಕುದುರೆಗಳಲ್ಲಿ ಓಡಾಡ್ತಿದ್ರು ಅನ್ಸುತ್ತೆ. ಈಗ ನಮ್ಮ ಮುಂದೆನೂ ಒಂದು ಕುದುರೆ ಹೋಗ್ತಾ ಇದೆ. ಈ ಕುದುರೆದೇ ಆನ್ಸೆಸ್ಟರ್ಸ್ ಓಡಾಡ್ತಿದ್ರು ಅಂತ ಕಾಣಿಸುತ್ತೆ. ಕಾಬಲ್ ಸ್ಟೋನ್ ರೋಡ್ಸ್ ಮುಗೀತು. ಈಗ ಟಾರ್ ರೋಡ್ಗೆ ಬಂದಿದ್ದೀವಿ ನಾರ್ಮಲ್. ಸೊ ನೆಕ್ಸ್ಟ್ ಪಾಸ್ಗೆ ಹೋಗೋವರೆಗೂ ಟಾರ್ ರೋಡೇನೆ. ಫುರ್ಕಾ ಪಾಸ್ ಯಾವುದೋ ಜೇಮ್ಸ್ ಬಾಂಡ್ದು ಯಾವುದೋ ಒಂದು ಪಿಕ್ಚರಲ್ಲೇ ಆ ಕರ್ವ್ನ ಶೂಟ್ ಮಾಡಿದ್ದಾರೆ. ಗೋಲ್ಡ್ ಫಿಂಗರ್ ಮೂವಿ ಅಂತ ಅನ್ಸುತ್ತೆ. ವೆಲ್ಕಮ್ ಟು ಫುರ್ಕಾ ಪಾಸ್ ಅಂತ. ನೋಯಿ ಮೌಂಟೇನ್ಸ್ ಇಲ್ಲ ಇಲ್ಲಿ, ಬಟ್ ಚೆನ್ನಾಗಿ ಗ್ರಾಸ್ ಇರೋಂಥ ಮೌಂಟೇನ್ಸ್ ಇದೆ. ಕಂಪ್ಯಾರೇಟಿವ್ಲಿ ನ್ಯಾರೋನೇ ಇದೆ ರೋಡ್ಸ್. ಈಗ ಸ್ವಲ್ಪ ವೆಸ್ಟರ್ನ್ ಘಾಟ್ಸ್ ತರ ಫೀಲ್ಸ್ ಬರ್ತಾ ಇದೆ ನೋಡಿ. ಅಲ್ಲಿ ಶೋಲಾ ಫಾರೆಸ್ಟ್ ತರ ಮಂಜು ಎಲ್ಲ ಇದೆ ಸ್ವಿಟ್ಜರ್ಲ್ಯಾಂಡಲ್ಲಿ. ಓಹೋ, ಇಲ್ಲೂ ಫುಲ್ ಫಾಗ್. ಮೋಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲಿ ಕಾದು ವಾಟರ್ ಫಾಲ್ಸ್ ಎಲ್ಲ ಇದೆ. ಫಾಗ್ ಅಲ್ಲೇ ಕವರ್ ಆಗೋಗಿದೆ. ನನ್ನೊಳಗೊಳಗೆ ಒಲವಿನ ಯೋಗ. ನೋಡಿ ಆ ಕಡೆ ಕ್ಲೌಡ್ ಆಕಾಶ ಎಲ್ಲ ಕಾಣಿಸ್ತಿದೆ, ಈ ಕಡೆ ಫುಲ್ ಕ್ಲೌಡ್ಸ್ ಅಲ್ಲಿ ಇದೀವಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಕ್ರೇಜಿ ಕ್ಲೌಡ್ಸು. ಇದೇ ಫೇಮಸ್ ಹೋಟೆಲ್ಲು ಬೆಲ್ವೆರ್ಡೇರೆ ಅಂತ ಇದೆ, ಯೂಸ್ ಮಾಡಿರೋದು ಜೇಮ್ಸ್ ಬಾಂಡ್ ಮೂವಿಲೇ. ಇಲ್ಲಿ ಮುಂದೆ ಬರೋ ಕರ್ವಲ್ಲೇನೆ ಜೇಮ್ಸ್ ಬಾಂಡ್ ಮೂವಿ ಗೋಲ್ಡ್ ಫಿಂಗರ್ ಅಲ್ಲೇ ಒಂದು ಕಾರ್ ಚೇಸ್ ಸೀನ್ ಇದೆ. ಸೊ ಈ ಕರ್ವ್ನ ಅದಕ್ಕೆ ಅಂತಾನೆ ಜೇಮ್ಸ್ ಬಾಂಡ್ ರೋಡ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. 1980 ತನಕ ಹೋಟೆಲ್ ಬೆಲ್ವೆರ್ಡೆರೆ ಇಂದ ರೋನ್ ಗ್ಲೇಷಿಯರ್ ಕಾಣಿಸ್ತಾ ಇತ್ತಂತೆ. ಅದಕ್ಕೆ ಇದು ತುಂಬಾ ಪಾಪ್ಯುಲರ್ ಆಗಿತ್ತು. ಆದರೆ 1980s ಆದಮೇಲೆ ಆ ಗ್ಲೇಷಿಯರು 1 ಕಿಲೋಮೀಟರ್ಕಿಂತ ಹೆಚ್ಚಾಗಿ ಕರಗ್ತಾ ಹೋಯಿತು. ಅದಕ್ಕೆ ಅಂತಲೇ ಈ ಹೋಟೆಲ್ಗೂ ವಿಸಿಟರ್ಸ್ ತುಂಬ ಕಮ್ಮಿ ಆಗ್ತಾ ಹೋದರು. ಆ್ಯಂಡ್ ಇವೆಂಚುಲಿ ಈ ಹೋಟೆಲ್ನ ಕ್ಲೋಸ್ ಮಾಡಿಕೊಂಡ್ರು. ಸೊ ಎದುರುಗಡೆ ಏನಿತ್ತೋ ಅದೇ ನೋಡಿ ನಾವು ಬಂದಿದ್ದ ಪಾಸು. ಈಗ ಹೋಗ್ತಾ ಇರೋದು ಗ್ರಿಮ್ಸೆಲ್ ಪಾಸು. ಈ ಟ್ರಿಪ್ಪಲ್ಲೇ ಕೊನೆ ಪಾಸ್ ಇದು. ಸೊ ಕರ್ವ್ಸ್ನ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಕೊಂಡು ರೈಡ್ನ ಎಂಜಾಯ್ ಮಾಡೋಣ. ಮಿಸ್ಟ್ ಸ್ಪ್ರೇ ಥರ ಹೊಡಿತಾ ಇದೆ. ಆ ಕಡೆ ಮಳೆ ಬರ್ತಿದೆ ಅಂತ ಅನ್ಸುತ್ತೆ. ಕರ್ನಾಟಕ ಬಾವುಟನ ಇಲ್ಲೇ ಕೊನೆಗೆ ಹಾರಿಸೋದು. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ.
ಚಿನ್ಮಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ಸೊ ಈಗ ಗ್ರಿಮ್ಸೆಲ್ ಪಾಸ್ದು ಟಾಪಿಂದ ಮುಂದೆ ಹೋಗ್ತಾ ಇದ್ದೀವಿ ಇಂಟರ್ಲಾಕನ್ ಸಿಟಿಗೆ. ಒಂದು ಹಾಸ್ಟೆಲಲ್ಲೇ ಇವತ್ತು ಉಳ್ಕೊಳ್ಳೋಕ್ಕೆ ಜಾಗ ಇರೋದು. ಸೊ ಇಂಟರ್ಲಾಕನ್ಗೆ ಹೋಗಿ ಜಸ್ಟ್ ಇನ್ನೊಂದು 1 hour ತೋರಿಸ್ತಾ ಇದೆ. 1 hour ಅಂದರೆ ಒಂದು 7 ಗಂಟೆ ಸಾಯಂಕಾಲ ಹಂಗೆ ಒಂದು ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ಸಿಟಿಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಬರ್ರಿ ಗಾಡಿ ಮೇಲೆ ಮೌಂಟೇನ್ ಪಾಸಸ್ನೇ ನೋಡ್ಕೊಂಡು ಓಡಾಡ್ತಾ ಇದ್ದೀವಿ 3 ದಿನದಿಂದ. ಸೊ ಈಗ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಶೇರ್ ಮಾಡೋದು ಮಾತು ಮರಿಬೇಡಿ. ಇದೇ ಥರ ಮುಂದೇನು ಓಡಾಡ್ತಾ ಇರ್ತೀವಿ, ಕನ್ನಡ ಬಾವುಟನ ಹಾರಿಸ್ತಾ ಇರ್ತೀವಿ. ಎಲ್ಲ ಮೌಂಟೇನ್ ಪಾಸಸ್ಸಲ್ಲಿ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ. ಬರೀ 3 ವಾರಕ್ಕೆ ಕೊಟ್ಟಿದ್ರು ಈ ಡುಕಾಟಿ ಗಾಡಿನ. 3 ವಾರದಲ್ಲೇ ಹೆಂಗಾಗಿತ್ತು ಅಂತಂದರೆ, ಈಗ ಬೆನ್ಸ್ ತೊಗೊಳಕ್ಕೆ ದುಡ್ಡಿದ್ರೆ ಸಾಲಲ್ಲ, ಮೇಂಟೈನ್ ಮಾಡೋಕ್ಕೂ ದುಡ್ಡಿರಬೇಕು, ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡಿರಬೇಕು ಅಂತ ಯೂಶಲಿ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಈ ಸಲ ಹೆಂಗಾಗಿತ್ತು ಅಂತಂದರೆ, ಗಾಡಿ ತೊಗೊಳಕ್ಕೆ ದುಡ್ಡಿರಲಿಲ್ಲ, ಬೇರೆ ಆಕ್ಸೆಸರೀಸ್ ತೊಗೊಳಕ್ಕೆ ದುಡ್ಡಿರಲಿಲ್ಲ. ಬಟ್ ಟ್ರಿಪ್ ಮಾಡೋಕ್ಕೆ ಎಷ್ಟು ಬೇಕೋ, ಪೆಟ್ರೋಲ್ ಹಾಕ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಅಫೋರ್ಡ್ ಮಾಡ್ಬೋದಾಗಿತ್ತು. ಈ ಕೇಸಲ್ಲೇ ಒಂಥರ ಉಲ್ಟಾ ಆಗಿದೆ. ಗಾಡಿ ಯಾರಾದರೂ ಫ್ರೀಯಾಗಿ ಕೊಟ್ಟರೆ ನಾನು ಮೇಂಟೈನ್ ಮಾಡ್ತೀನಪ್ಪ, ನಾನು ಸಾಕ್ತೀನಪ್ಪ ಅನ್ನೋ ಥರ ಆಯಿತು ಇದು. ನಂದು ಆ್ಯಕ್ಚುಯಲ್ ಗಾಡಿ ಬಂದು ಬೆನೆಲಿ ಲಿಯೋನ್ಚಿನೋ 500 ಅಂತ. ಸೊ ಆ ಗಾಡಿಲೇ ಕಂಟಿನ್ಯೂ ಮಾಡ್ತಿರ್ತೀವಿ. ಬೇರೆ ಗಾಡಿ ತೊಗೊಳ್ಳೋಣ ಅಂತಲೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. KTM 790 ಅಡ್ವೆಂಚರ್ ಅಂತ ತಲೆಯಲ್ಲಿದೆ. ಯಮಹಾ ಟೆನರೇ ಎಲ್ಲ ಕಾಲ್ ಎಡ್ಸಲ್ಲ. ತುಂಬ ಟೆಸ್ಟ್ ರೈಡ್ಸ್ ಎಲ್ಲ ಮಾಡಿ ಆಮೇಲೆ ಫೈನಲೈಸ್ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ ನಿಮಗೂ. ನೀವು ಒಂದು ಚಾಯ್ಸ್ ಮಾಡಿ ಕಮೆಂಟ್ಸಲ್ಲೇ ಹೇಳಿ, ಚೆನ್ನಾಗಿರೋ ಅಡ್ವೆಂಚರ್ಸ್ನ ನಿಮಗೆ ತೋರಿಸ್ಬೋದು. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ನ ನಿಲ್ಲಿಸ್ತೀನಿ ಇಲ್ಲಿಗೆ. ಮುಂದಿನ ವ್ಲಾಗ್ಸಲ್ಲೇ ಸಿಗೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಗಾಡಿನ ವಾಪಸ್ ಕೊಡೋಕ್ಕೆ ನಾರ್ತ್ ಜರ್ಮನಿಗೆ ಹೋಗಬೇಕು. ನಾನು ಔಕ್ಸ್ಬರ್ಗಿಂದ 6 ಗಂಟೆ ಹಂಗೆ ಹೊರಟೆ. ಈಗ ಟೈಮು ಅರೌಂಡ್ 7 ಗಂಟೆ. ಸೊ ಇನ್ನೂ 600 ಕಿಲೋಮೀಟರ್ ಬಾಕಿ ಇದೆ. ಗಾಡಿ ಬಿಡ್ತಿರೋದು ಸ್ವಲ್ಪ ಬೇಜಾರಿದೆ. 3 ವಾರ ಚೆನ್ನಾಗಿ ಎಕ್ಸ್ಪೀರಿಯನ್ಸಸ್ ಆಯಿತು. ಎಲ್ಲ ಮೌಂಟೇನ್ ಪಾಸಸ್ಸು ನೀವು ನೋಡ್ದಂಗೆ. ಆದರೆ ಇಷ್ಟು ದಿವಸ ಈ ಗಾಡಿನ ಇಟ್ಕೊಂಡು ಈಗ ವಾಪಸ್ ಕೊಡಬೇಕು ಅಂತಂದರೆ ಸ್ವಲ್ಪ ಬೇಜಾರಾಗ್ತಿದೆ. ಬಟ್ ಅದೇ ಇಟ್ ಈಸ್ ವಾಟ್ ಇಟ್ ಈಸ್. ನೆಕ್ಸ್ಟ್ ನಮ್ಮ ಗಾಡಿಗೇನೆ ವೆಯ್ಟ್ ಮಾಡೋಣ. ನಂತರ ಬೇರೆ ಕಂಪನಿಗಳಿಗೆ ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ಓಡಾಡ್ಬೋದು ನಂದೇ ಗಾಡಿ ಆದಾಗ. ಆಮೇಲೆ ಆಫ್ ರೋಡಿಂಗ್ ಟ್ರಯಲ್ಸಲ್ಲೂ ಹೋಗ್ಬೋದು, ಯಾಕಂದರೆ ಬೀಳ್ಸಿದ್ರೆ ಏನೂ ತೊಂದರೆ ಇರಲ್ಲ. ಈ ಥರ ಗಾಡಿಗಳಾದರೆ ಬೀಳ್ಸೋದು ಪ್ರಾಬ್ಲಮ್ ಇರುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಈಗ ಬನ್ನಿ ಮುಂದೆ ಹಂಗೆ ಹೋಗೋಣ. ಇನ್ನು 560 ಕಿಲೋಮೀಟ್ರು ಇಲ್ಲಿ ಎಕ್ಸಿಟ್ ತೊಗೊಳ್ಳೋದಕ್ಕೆ. ಬಟ್ ಟೋಟಲ್ ಇನ್ನೊಂದು 600 ಕಿಲೋಮೀಟ್ರ್ ಬಾಕಿ ಇದೆ. ಯೂಶ್ವಲಿ ಇದೆಲ್ಲ ಏನೂ ಹಾಕ್ಕೊಳ್ತಿರ್ಲಿಲ್ಲ ನಾನು. ಈ ರೈಡಿಂದ ಸ್ವಲ್ಪ ಹಾಕೋಕ್ಕೆ ಟ್ರೈ ಮಾಡೋಣ ಅಂತ ತರಿಸಿದ್ದೆ. ಇನ್ಮೇಲಿಂದ ವಯಸ್ಸಾಯಿತು, ಸೊ ನೀಟಾಗಿ ಟ್ರಾವೆಲ್ ಮಾಡಬೇಕು. ನಂದು ಟ್ರೈನು ವಾಪಸ್ ಇರೋದು 4 ಗಂಟೆಗೆ. ಸೊ ಎಲ್ಲೋಗಿ ಬಿಡ್ತೀನೋ ಅಲ್ಲಿಂದ ಒಂದು ಸ್ಮಾಲ್ ಟ್ರೈನ್ ತೊಗೊಂಡು ಅದಾದಮೇಲೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋವಂಥ ಟ್ರೈನ್ನ ತೊಗೋಬೇಕು. ಸೊ ಅರ್ಲಿನೇ ಹೋಗ್ತಾ ಇದ್ದೀನಿ. 1:18 ಅಂತ ತೋರಿಸ್ತಾ ಇದೆ. ಬ್ರೇಕ್ಸು, ಪೆಟ್ರೋಲು ಅವೆಲ್ಲ ಲೆಕ್ಕ ಹಾಕಿದ್ರೆ 2 ಗಂಟೆ ಆಗ್ಬೋದು. ಇವರು ಒಂದು ಅರ್ಧ ಗಂಟೆ ಮಾಡ್ಬೋದು ಚೆಕ್ ಮಾಡಿ ಅದು ಇದು ಇಸ್ಕೊಳಕ್ಕೆ. ಓಪನ್ನೇ ಆಗೋಯ್ತು ಜಿಪ್ಪು, ಕ್ರೇಜಿ. ಸೊ ಈ ಸೆಕ್ಷನ್ಸ್ ಏನಿದೆ ಸ್ವಲ್ಪ ಇಂಥ ಎಮರ್ಜೆನ್ಸೀಸ್ಗೆ ನಿಲ್ಸ್ಕೋಬೋದು. ಪಾರ್ಕಿಂಗ್ ಲೈಟ್ ಹಾಕ್ಕೊಂಡು ನಿಲ್ಸ್ಕೋಬೇಕಷ್ಟೇ. ಜಿಪ್ಪು ಕ್ಲೋಸೇ ಮಾಡಿದ್ನಲ್ಲ, ಏನೋಪ್ಪ. ಟೈಮ್ ಈಗ 12:15 ಆಗಿದೆ. ಸೊ ಲಾಸ್ಟ್ ಇನ್ 1 hour ರೀಚ್ ಆಗೋಗ್ತೀವಿ. ಬ್ರಿಮೆನ್ ಹತ್ರ ನಾರ್ತ್ ಜರ್ಮನಿಯಲ್ಲೇ ಒಂದು ಡುಕಾಟಿ ಶೋರೂಮ್ ಇದೆ. ಸೊ ಅಲ್ಲಿ ಗಾಡಿನ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಮ್ಯೂನಿಕ್ಕಿಂದ ಫುಲ್ ಸೌತ್ ಜರ್ಮನಿಯಿಂದ ಆಲ್ಮೋಸ್ಟ್ ಕ್ರಾಸ್ ಕಂಟ್ರಿ ಬಂದಿದ್ದೀವಿ. ಈಗ ಇನ್ನೇನು ಫೈನಲ್ 100 ಕಿಲೋಮೀಟರ್ಸ್ ಅಂತ ಅನಿಸ್ತಾ ಇದೆ ಈ ಗಾಡಿ ಜೊತೆ. ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಈಗ ಹೋಗಿ ತಲುಪಿ ಕೊಟ್ಮೇಲೆ ವಾಪಸ್ಸು ನಾನು ಟ್ರೈನಲ್ಲಿ ಬರ್ತೀನಿ. ಆ ಟ್ರೈನ್ಗೆ ಅವರೇ ರೀಫಂಡ್ ಮಾಡ್ತಾರೆ ದುಡ್ಡನ್ನ. ಏನು ಹೇಳ್ತೀರಾ ಈ ಗಾಡಿ ಲೆವೆಲ್. ಈ ಗಾಡಿಗೆ ಇವಾಗ ಅಭ್ಯಾಸ ಆಗಿ ನನ್ನ ಗಾಡಿ ವಾಪಸ್ ಹೋದರೆ ಆಟ ಸಾಮಾನು ಅಂತ ಅನಿಸುತ್ತೆ. ಕ್ಯಾನೋಪಿ ಆಫ್ ಟ್ರೀಸ್ ಹೆಂಗಿದೆ ನೋಡಿ. ನ್ಯೂ BL ರೋಡ್ ನೆಪ್ಕ ಆಗೋಯ್ತು. ರಾಮಯ್ಯ ಕಾಲೇಜಲ್ಲಿ ಓದಿದ್ದು. ಸೊ ಆ ರೋಡಲ್ಲಿ ಹೋಗ್ತಾ ಇದ್ದೆ. ಇನ್ ಲಾಸ್ಟ್ 30 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟೇ. ಹತ್ರ ಬರ್ತಿದ್ದಂಗೆ ಎಮೋಷ್ನಲ್ ಆಗ್ತಾ ಇದೆ. ಎಂಥ ಗಾಡಿ ಮಾತ್ರ ಇದು. ಇಷ್ಟು ದಿವಸ ವ್ಲಾಗ್ಸು ನೀವು ನೋಡಿದ್ದೀರಾ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಡುಕಾಟಿ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಈ ಥರ ಕ್ಯಾಂಪೇನ್ ಇಟ್ಟಿದ್ದಕ್ಕೆ ಫಸ್ಟು. ಆಮೇಲೆ ಔಟ್ ಆಫ್ ಸೋ ಮೆನಿ ಜರ್ಮನ್ಸ್
ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಪ್ರಾಬಬ್ಲಿ ನಾನೇನು ಆ್ಯಂಟಿಸಿಪೇಟ್ ಮಾಡಿದ್ದೀನಿ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದ್ದಾರೆ, ಆಮೇಲೆ ಫೋಟೋಗ್ರಫಿ ಸ್ಕಿಲ್ಸ್ ಇದೆ. ಆವಾಗ 2000 ಫಾಲೋವರ್ಸ್ ಇದ್ದರು ಅಷ್ಟೇ. ಇನಿಷಿಯಲ್ ಫಾಲೋವರ್ಸು ಯಾರು ಸಪೋರ್ಟ್ ಮಾಡ್ಕೊಂಡು ಇನ್ನೂ ಇದ್ದರು ಅವ್ರಿಗೆಲ್ಲ ಥ್ಯಾಂಕ್ ಯು. ಈ ಬೆಳವಣಿಗೆಯಿಂದನೇ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಗೊತ್ತಿಲ್ಲ ಏನಕ್ಕೆ ಎಕ್ಸಾಕ್ಟ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ನನಗೆ ಗೊತ್ತಿರೋಂಗೆ ನಾನು ಒಬ್ಬನೇ ಇಂಡಿಯನ್ನು ಅಂತ ಅನಿಸುತ್ತೆ ಇದು ಸಿಕ್ಕಿರೋದು. ಹತ್ರ ಹೋಗ್ತಾ ಹೋಗ್ತಾ ತುಂಬ ಇಮೋಷ್ನಲ್ ಆಗ್ತಾ ಇದೆ ಈ ಗಾಡಿ ಜೊತೆ. ಥರ ಒಳ್ಳೆ ಫೀಲ್ಸು, ಇಮೋಷ್ನಲ್ ಫೀಲ್ಸು. ಹೋಗ್ತಾ ಹೋಗ್ತಾ ಈ ಗಾಡಿ ತಪ್ಕೊಂಬಿಡೋಣ ಅಂತ ಅನಿಸ್ತಾ ಇದೆ. ಕಳ್ಸೋದು ಬೇಡ ಅನ್ನೋ ಥರ ಅನಿಸ್ತಾ ಇದೆ. ಬಟ್ ಏನು ಮಾಡೋಕ್ಕೆ ಬರಲ್ಲ. ಇನ್ನೇನು ಬಂದೇ ಬಿಟ್ವಿ ಡುಕಾಟಿ ಶೋರೂಮ್ ಅಥವಾ ಯಾವುದೋ ಒಂದು ಗರಾಜ್ ಅನ್ಸುತ್ತೆ ಅಷ್ಟೇ. ಫೈನಲ್ ಫ್ಯೂ ಮಿನಿಟ್ಸ್ ವಿತ್ ದ ಮಲ್ಟಿ ಸ್ಟ್ರಾಡಾ V4S ಗ್ರ್ಯಾಂಡ್ ಟೂರ್ 2024 ಮುಗೀತು. ಗುಡ್ ಬಾಯ್. ಡುಕಾಟಿ ಶೋರೂಮ್ ಅಲ್ಲಿ ಕಾಣಿಸ್ತಾ ಇದೆ. ಫೋನಲ್ಲಿ ಒಂದು ಫೋಟೋ ತೆಕ್ಕೊಂಡು ಆಮೇಲೆ ಹೋಗ್ಕೊಡೋಣ. ಫೈನಲಿ 3 ವಾರ ಈ ಗಾಡಿ ಜೊತೆ ರೈಡ್ ಮಾಡಿ ಈಗ ವಾಪಸ್ ಕೊಡೋ ಟೈಮ್ ಬಂದಿದೆ. ಹಾಗೆ ಈ ಸೀರೀಸ್ನ ಎಂಡ್ ಮಾಡೋ ಟೈಮ್ ಕೂಡ ಬಂದಿದೆ. ಜಸ್ಟ್ ಸಮ್ ರೆಗ್ಯುಲರ್ ಚೆಕ್ಸ್ ಮಾಡಿದ್ರು. ಅವರು ಚೆಕ್ ಮಾಡಿ ಮುಗಿಸೋ ತನಕ ನನಗೆ ಒಳಗೆ ಕೂರಿಸಿ ಜ್ಯೂಸ್ ಕೊಟ್ಟರು. ವಾಪಸ್ ಬರೋ ಟ್ರೈನ್ ಜರ್ನಿ 5 hours ಇತ್ತು. ಆ್ಯಂಡ್ ಇದಕ್ಕೆ ಡುಕಾಟಿ ಅವರೇ ಸ್ಪಾನ್ಸರ್ ಮಾಡಿದ್ರು. I mean, just for feedback, maybe I will just give it to them as well. Seat is a little bit hard, and probably that is pretty much it. Otherwise, the bike is really great. If you want to go by train, it's 5 minutes from here. ಸೊ 7 ಎಪಿಸೋಡ್ಸ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋಸಲ್ಲಿ ನಾನು ಹೊಸ ಗಾಡಿ ತೊಗೊಳ್ಳೋದು ನೋಡ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.